ರೋಮಪುರ ಬರೆದ ಪುಸ್ತಕ 12ನೇ ಅಧ್ಯಾಯ 1-2ನೇ ವಾಕ್ಯ. ಆದುದರಿಂದ ಸಹೋದರರೇ, ದೇವರ ಕನಿಕರ ನಮ್ಮ ನಿಮ್ಮ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಂಗ್ಲಿಷ್ ಅಲ್ಲಿ ಗೊತ್ತಾ? ಇಟ್ ಈಸ್ ಗುಡ್ ಅಂಡ್ ಅಕ್ಸೆಪ್ಟಬಲ್. ಇಟ್ ಈಸ್ ಗುಡ್ ಅಂಡ್ ಅಕ್ಸೆಪ್ಟಬಲ್. ಈ ಆರಾಧನೆಯು ಒಳ್ಳೆಯದು, ಸಮರ್ಪಣೆಗೆ ಸಮರ್ಪಕ ಪೂರ್ವಕವಾಗಿರುವಂತ, ಸಮರ್ಪಣೆಗೆ ಯೋಗ್ಯವಾಗಿರುವಂತ ಆರಾಧನೆ. ಸಮರ್ಪಣೆಗೆ ಯೋಗ್ಯವಾಗಿರುವಂತ ಆರಾಧನೆ. ಅದರಲ್ಲಿ ಎಷ್ಟು ಪದಗಳಿದೆ, ಇಂಪಾರ್ಟೆಂಟ್ ಪದಗಳು, ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ನಮ್ಮ ದೇಹಗಳನ್ನು, ಆಮೇಲೆ ಮೀಸಲಾಗಿ, ಮೆಚ್ಚುಗೆಯಾಗಿ, ಸಜೀವವಾಗಿ, ವಿವೇಕಪೂರ್ವಕವಾಗಿ ಸಮರ್ಪಿಸಬೇಕು. ಎಲ್ಲರೂ ಸಿಕ್ಕಿದ್ಯಾ? ಎಲ್ಲರೂ ಸಿಕ್ಕಿದ್ಯಾ? ಹೆಂಗೆ ಮೀಸಲಾಗಿ, ಮೆಚ್ಚುಗೆಯಾಗಿ, ಸಜೀವವಾಗಿ. 3 ವಿಷಯ: ಮೀಸಲಾಗಿ, ಮೆಚ್ಚುಗೆಯಾಗಿ, ಸಜೀವವಾಗಿ. ಮೀಸಲಾಗಿ, ಮೆಚ್ಚುಗೆಯಾಗಿ, ಸಜೀವ. ಎಲ್ಲ ಬಾಯ್ಬಿಟ್ಟು ಹೇಳ್ರಿ. ಓಕೆ, ಮೀಸಲಾಗಿ ಅಂದ್ರೆ ಅರ್ಥ ಏನು ಹೇಳ್ರಿ? ರಿಸರ್ವ್, ಡೆಡಿಕೇಟೆಡ್. ಸೊ ನಮ್ಮ ಶರೀರವನ್ನ ಯಾರಿಗೋಸ್ಕರ ಡೆಡಿಕೇಟ್ ಮಾಡ್ಬೇಕಂತೆ, ರಿಸರ್ವ್ ಮಾಡ್ಬೇಕಂತೆ? ದೇವರಿಗೋಸ್ಕರ. ಮೆಚ್ಚುಗೆಯಾಗಿ ಡೆಡಿಕೇಟ್ ಮಾಡಿದ್ ಮಾತ್ರ ಅಲ್ಲ, ಡೆಡಿಕೇಟ್ ಮಾಡಿದ್ಮೇಲೆ ಅದು ಹೆಂಗಿರ್ಬೇಕು? ಅವ್ರಿಗೆ ಇಷ್ಟ ಆಗೋ ತರ ಇರ್ಬೇಕು. ಅವ್ರಿಗೆ ಇಷ್ಟ ಆಗೋ ತರ ಇರ್ಬೇಕು. 3ನೇದು, ಇಷ್ಟ ಆಗಿರೋ ತರ ಮಾತ್ರ ಅಲ್ಲ, ಹೆಂಗಿರ್ಬೇಕು? ಜೀವಂತವಾಗಿ ಇರ್ಬೇಕು. ನಮ್ಮ ಶರೀರ ಹೆಂಗಿರ್ಬೇಕು? ಜೀವಂತವಾಗಿರ್ಬೇಕು. ಇದು ಯಾವುದಂತೆ? ಆರಾಧನೆ. ಯಾವ ತರ ಆರಾಧನೆ? ಒಳ್ಳೆಯದು, ಸಮರ್ಪಣೆಗೆ ಯೋಗ್ಯವಾಗಿರುವಂತ ಆರಾಧನೆ, ಒಳ್ಳೆ ಆರಾಧನೆ. ಸರಿ, ನಾವು ಯಾವ ತರ ಆರಾಧನೆ ಮಾಡ್ತಾ ಇದೀವಿ? ನಾವು ಭಾನುವಾರ ಬರ್ಬೇಕಾದ್ರೆ ಡೆಡಿಕೇಟೆಡ್ ಆಗಿ ಬರ್ತಾ ಇದೀವಾ? ಡೆಡಿಕೇಟೆಡ್ ಅಂದ್ರೆ ಸಮರ್ಪಣೆ, ರಿಸರ್ವ್ ಆಗಿ ನಮ್ಮ ಶರೀರವನ್ನ ಭಾನುವಾರಕ್ಕೋಸ್ಕರ ರಿಸರ್ವ್ ಮಾಡಿ ಭಾನುವಾರ ಬರ್ತಾ ಇದೀವಾ? ನಮ್ಮ ಬಾಡಿ, ನಮ್ಮ ಶರೀರಗಳು ದೇವರಿಗೋಸ್ಕರ ಭಾನುವಾರ ರಿಸರ್ವ್ ಆಗಿದೆಯಾ? ನಿಮ್ಮನ್ನು ಬೇರೆ ದಿವಸ ಕರೆಯಕ್ಕಾಗಲ್ಲ, ಯಾಕಂದ್ರೆ ಭಾನುವಾರ ಬರೋದೇ ಕಷ್ಟ. ನೀವು ಬೇರೆ ದಿವಸದ ಬಗ್ಗೆ ಹೇಳಕ್ಕಾಗಲ್ಲ. ಸೊ ಭಾನುವಾರ ಒಂದು ದಿವಸದ ಬಗ್ಗೆ ಎಕ್ಸಾಂಪಲ್ ಕೊಡಕ್ಕೆ. ಸೊ ಈ ಭಾನುವಾರ ದಿನಕ್ಕೆ ನಮ್ಮ ಈ ಶರೀರಗಳನ್ನ ರಿಸರ್ವ್ ಮಾಡಿದೀವಾ? ಪಕ್ಕದಲ್ಲಿ ಮುಖ ನೋಡಲಿ. ನಿಜವಾಗ್ಲೂ ರಿಸರ್ವ್ ಮಾಡಿದ್ದೀರಾ ಭಾನುವಾರಕ್ಕೆ ನಿಮ್ಮ ಬಾಡಿನ? ನಮ್ಮ ಬಾಡಿ, ಈ ಬಾಡಿ ಭಾನುವಾರಕ್ಕೆ ರಿಸರ್ವ್ ಆಗಿದೆಯಾ? ಸೊ ಈ ನಮ್ಮ ಶರೀರವನ್ನ ಏನ್ ಮಾಡ್ಬೇಕು? ದೇವ್ರಿಗೋಸ್ಕರ ರಿಸರ್ವ್ ಮಾಡ್ಬೇಕು. ಏನ್ ಮಾಡ್ಬೇಕು? ರಿಸರ್ವ್ ಮಾಡ್ಬೇಕು. ರಿಸರ್ವ್ ಮಾಡೋದಂದ್ರೆ 2ನೇ ಭಾಗ ಏನು? ಮೆಚ್ಚುಗೆಯಾಗಿ. ಮೆಚ್ಚುಗೆಯಾಗಿ ಅಂದ್ರೆ ಅರ್ಥ ಏನ್ ಹೇಳ್ರಿ? ಇಷ್ಟ ಆಗೋ ಥರ. ನಿಮ್ಮ ಮನೆಗೆ ಯಾರನ್ನ ಗೆಸ್ಟ್ ಕರೀತೀರಾ?
ನೀವು ಅಡಿಗೆ ಮಾಡ್ಬೇಕಾದ್ರೆ ಏನ್ ಮನ್ಸಲ್ಲಿ ಇಟ್ಕೊಂಡು ಅಡಿಗೆ ಮಾಡ್ತೀರಾ ಅಲ್ವಾ? ಅವ್ರಿಗೆ ಇಷ್ಟ ಆಗೋದನ್ನ ಏನ್ ಮಾಡ್ತೀರಾ ನೀವು ಮಾಡ್ತೀರಾ. ಅವ್ರು ಇಷ್ಟ ಪಡ್ತಾರೇನೋ ಅಂತ ಒಂದು ಪ್ರಯತ್ನ, ಅವ್ರು ಏನ್ ಇಷ್ಟ ಪಡ್ತಾರೆ ಗೊತ್ತಿಲ್ಲ ಅಂದ್ರೂ ಏನೋ ಒಂದು ಬೆಸ್ಟ್ ಆಗಿ ಮಾಡ್ತೀರಾ, ಇದಾದ್ರೂ ಅವ್ರಿಗೆ ಇಷ್ಟ ಆಗತ್ತಾ ಅಂತ. ಆತರ ಈ ಶರೀರದ ಮೂಲಕವಾಗಿ ದೇವ್ರಿಗೆ ಏನ್ ಮಾಡ್ಬೇಕಂತ ನಾವು ಯಾವ್ದ್ಯಾವ್ದು ದೇವ್ರಿಗೆ ಇಷ್ಟ ಆಗುತ್ತೆ ಅದನ್ನ ಮಾಡಕ್ಕೋಸ್ಕರ ಪ್ರಯತ್ನ ಪಡ್ಬೇಕು ನಾವು. ಈ ಶರೀರದ ಮೂಲಕವಾಗಿ ದೇವರಿಗೆ ಏನ್ ಇಷ್ಟ ಆಗತ್ತೆ ಅದನ್ನ ಮಾಡಕ್ಕೆ ಈ ಶರೀರದ ಮೂಲಕವಾಗಿ ನಾವೇನ್ ಮಾಡ್ಬೇಕು, ಪ್ರಯತ್ನ ಪಡ್ಬೇಕು. ಸರಿ, ದೇವ್ರಿಗೆ ಏನ್ ಇಷ್ಟ ಆಗತ್ತೆ ಒಳ್ಳೆ ಹೇಳಿ. ಈ ಶರೀರದ ಮೂಲಕವಾಗಿ ಏನ್ ಮಾಡಿದ್ರೆ ದೇವ್ರಿಗೆ ಇಷ್ಟ ಆಗತ್ತೆ? ಒಂದನೇ ಪಾಯಿಂಟ್ ಮೈಂಡ್ ಇಟ್ಕೊಂಡು ಎರಡನೇ ಪಾಯಿಂಟ್ ನ ಕನ್ವರ್ಟ್ ಮಾಡ್ಬೇಕು ನಾವು. ಯಾವುದು ರಿಸರ್ವ್ ಆಗಿದ್ದು ದೇವರಿಗೆ ಮೆಚ್ಚುಗೆ ಆಗಿರೋದು ಮಾಡ್ತಾ ಇದ್ದೀರಾ? ರಿಸರ್ವ್ ಆಗಿದ್ದು ಇಷ್ಟವಾಗಿರೋದು ಮಾಡ್ತಾ ಇದ್ದೀರಾ? ಡೆಡಿಕೇಟೆಡ್ ಆಗಿ ಮನೆಗೆ ಅಡಿಗೆ ಮಾಡಿದಾಗ ನಮಗೋಸ್ಕರ ಮಾಡ್ಕೊಂಡಿದ್ದನ್ನ ಸ್ಪೆಷಲ್ ಗೆಸ್ಟ್ಗೆಲ್ಲ ಕೊಡೋಕ್ಕಾಗತ್ತಾ? ಆಗಲ್ಲ. ಅವ್ರಿಗೋಸ್ಕರ ಸ್ಪೆಷಲ್ ಆಗಿ ಮಾಡ್ಬೇಕಲ್ವಾ? ಗೆಸ್ಟ್ ಮನೆಗೆ ಬಂದಾಗ ಏನೋ ನಮಗೋಸ್ಕರ ನಾವು ಮಾಡ್ಕೊಂಡ್ವಿ, ನೀವು ಬಂದ್ಬಿಟ್ರಿ ತಿನ್ರಿ ಅಂತ ಹೇಳಿದ್ರೆ ಸರಿ ಗೊತ್ತಾ? ಇಲ್ಲಲ್ಲ. ಅದೇ ತರ ದೇವ್ರಿಗೂ, ದೇವರು ನಮ್ಮ ಮಧ್ಯದಲ್ಲಿ ಇರ್ಬೇಕಾದ್ರೆ ನಾವೇನಾಗಿರ್ಬೇಕು, ಸ್ಪೆಷಲ್ ಆಗಿ ಮೆಚ್ಚಿಸ್ಬೇಕು. ರಿಸರ್ವ್ ಆಗಿದ್ದು ಮೆಚ್ಚಿಸ್ಬೇಕು, ಡೆಡಿಕೇಟೆಡ್ ಆಗಿ ಮೆಚ್ಚಿಸ್ಬೇಕು ಅವ್ರನ್ನ ನಾವು. ಏನೋ ಕಾಮನ್ ಆಗಿ ಎಲ್ಲರೂ ಮಾಡೋ ತರನೇ ಮಾಡಿದ್ರೆ ಸರಿ. ಇವಾಗ ಎಲ್ಲರೂ ಸ್ತೋತ್ರ ಮಾಡ್ತೀರಾ ಇಲ್ವಾ? ಅಲ್ಲೆಲ್ಲೂ ಎಲ್ಲರೂ ಹೇಳ್ತೀರಾ ಇಲ್ವಾ? ಅನ್ಯ ಭಾಷೆ ಮಾತಾಡ್ತೀರಾ ಇಲ್ವಾ? ಎಲ್ಲರೂ ಕೂತಿದ್ದೀರಾ ಇಲ್ವಾ? ಎಲ್ಲರೂ ಆಡಾಡಿದ್ದೀರಾ ಇಲ್ವಾ? ಇದೆಲ್ಲ ದೇವ್ರಿಗೆ ಮೆಚ್ಚುಗೆ ಆಗಿದೆಯಾ ಅನ್ಕೊಂಡಿದ್ದೀರಾ? ನೀವು ಮಾಡೋ ಸ್ತೋತ್ರ ದೇವ್ರಿಗೆ ರಿಸರ್ವ್ ಆಗಿರ್ಬೇಕು. ಅಂದ್ರೆ ಆ ರಿಸರ್ವೇಶನ್ ಇಲ್ಲಿ ಬಂದು ರಿಸರ್ವ್ ಮಾಡೋದಲ್ಲ, ಮನೆಯಿಂದ ಬರ್ಬೇಕಾದ್ರೆ ರಿಸರ್ವ್ ಆಗಿರ್ಬೇಕು. ಅದು ಈ ಟೈಮಲ್ಲಿ ನಾನು ಈ ಟೈಮಿಂದ ಈ ಟೈಮ್ಗೆ ಸ್ತೋತ್ರ ಮಾಡೇ ಮಾಡ್ತೀನಿ, ಯಾವ್ದನ್ನ ನಾನು ಡಿಸ್ಟರ್ಬ್ ಮಾಡಬಾರ್ದು. ನನ್ನ ಕಣ್ಣು ತೆಗೆದ್ರೆ ಕಣ್ಣು ಮುಚ್ಚಿದ್ರೆ ನಾನು ಯಾರು ಕಣ್ಣು ತೆಗೆದು ಡಿಸ್ಟರ್ಬ್ ಮಾಡಬಾರ್ದು. ನಾನು ಬಾಯಿ ತೆಗೆದ್ರೆ ಯಾರು ನನ್ನ ಬಾಯಿ ಮುಚ್ಚಿಸ್ಬಾರ್ದು. ನಾನು ಕಿತ್ಕೊಂಡ್ರೆ ಎದ್ದೋಗ್ಬಾರ್ದು. ನನ್ನ ಮೈಂಡು ಹಾರ್ಟು ಎಲ್ಲಾನು ಯೋಚನೆಗಳೆಲ್ಲ ನಾನು ಆರಾಧನೆ ಮಾಡ್ಬೇಕಾದ್ರೆ ಇಲ್ಲೇ ಇರಬೇಕು ಅಂತ ಅಲ್ಲಿಂದ ರಿಸರ್ವ್ ಮಾಡ್ಕೊಂಡ್ ಬರ್ಬೇಕು ನೀವು. ಹಂಗ ರಿಸರ್ವ್ ಮಾಡ್ಕೊಂಡ್ ಬಂದ್ರೇನೆ ಇಲ್ಲಿ ಅರ್ಧ ಮುಕ್ಕಾಲು ಗಂಟೆ ನಿಮ್ಗೆ ಏನಾಗತ್ತೆ ಹೇಳ್ರಿ, ಅದೇ ಮೈಂಡ್ ಅಲ್ಲಿ ಇರುತ್ತೆ. ಇಲ್ಲಿ ಮಾಡೋದೆಲ್ಲ ದೇವ್ರಿಗೆ ಮೆಚ್ಚುಗೆ ಆಗಿರುತ್ತೆ. ಈ ಟೈಮು ಆರಾಧನೆ ಟೈಮು ದೇವರಿಗೆ ರಿಸರ್ವ್ ಆಗಿಲ್ಲ ಅಂದ್ರೆ ನೀವು ಮಾಡೋದು ಯಾವುದೂ ದೇವರಿಗೆ ಮೆಚ್ಚುಗೆ ಆಗಿರಲ್ಲ. ಸೊ ನಾವು 9:30 ಸೇರ್ತೀವಿ ಅಂದ್ರೆ 9:30 12 ಅನ್ಕೊಳ್ಳಿ. ಅದರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ಕೀರ್ತನೆ ಓದ್ತಾರೆ, ಎಲ್ಲ ಓದ್ತಾರೆ. ಬಟ್ ಆರಾಧನೆ ವಾಕ್ಯ ಎರಡು ತಗೊಂಡ್ರೆ ಈ ಆರಾಧನೆ ಮಾಡೋ ಟೈಮು ನಮ್ಮ ಮನೇಲಿಂದನೇ ರಿಸರ್ವ್ ಮಾಡ್ಕೊಂಡ್ ಬರ್ಬೇಕು. ವಾಕ್ಯ ಕೇಳೋ ಟೈಮು ಮನೇಲಿಂದನೇ ರಿಸರ್ವ್ ಮಾಡ್ಕೊಂಡ್ ಬರ್ಬೇಕು. ಆ ಟೈಮಲ್ಲಿ ನಾವು ರಿಸರ್ವ್ ಮಾಡ್ಕೊಂಡು ಡೆಡಿಕೇಟೆಡ್ ಆಗಿ ಈ ಟೈಮಲ್ಲಿ ನಾನು ಇದೇ ಮಾಡ್ತೀನಿ, ಇದು ಬಿಟ್ಟು ನಾನು ಬೇರೆ ಏನು ಮಾಡಲ್ಲ ಅಂತ ರಿಸರ್ವ್ ಮಾಡ್ಕೊಂಡು ಯಾವಾಗ ಮೆಂಟಲಿ ಪ್ರಿಪೇರ್ ಆಗಿ ಬರ್ತೀವೋ ಅದು ದೇವರಿಗೆ ಮೆಚ್ಚುಗೆ ಆಗಿರುತ್ತೆ. ಅದು ದೇವರಿಗೆ ಮೆಚ್ಚುಗೆ ಆಗಿದೆ. ಮೂರನೇದು ಏನಂತ, ಸಜೀವ ಯಜ್ಞವಾಗಿ ಹಂಗಿರ್ಬೇಕು. ಅದು ಬದುಕಿರ್ಬೇಕು. ನೀವು ಆರಾಧನೆ ಮಾಡೋ 1 hour ಮುಕ್ಕಾಲು ಗಂಟೆ ಬದುಕಿದ್ದೀರಾ? ಮನ್ಸಾಕ್ಷಿ ಮುಟ್ಕೊಂಡು ಹೇಳಿ, ಬದುಕಿದ್ದೀರಾ? ಒಳಗಡೆ ಬದುಕಿರೋರು ಏನ್ ಮಾಡ್ತೀರ ಹೇಳ್ರಿ? ಅವ್ರ ಕಾನ್ಶಿಯಸ್ನೆಸ್ ಇಲ್ಲೇ ಇರುತ್ತೆ. ಬದುಕಿರೋರ್ಗು ಕಾನ್ಶಿಯಸ್ನೆಸ್ ಎಲ್ಲಿರುತ್ತೆ? ಇಲ್ಲೇ ಇರುತ್ತೆ. ಸತ್ತೋಗಿರೋರ್ ಕಾನ್ಶಿಯಸ್ನೆಸ್ ಎಲ್ಲಿರುತ್ತೆ? ಬೇರೆ ಲೋಕದಲ್ಲಿ ಇರುತ್ತೆ. ಅದೇ ಅಲ್ವಾ? ಬದುಕಿರೋರ್ ಕಾನ್ಶಿಯಸ್ನೆಸ್ ಎಲ್ಲಿರುತ್ತೆ? ಇಲ್ಲೇ. ಸತ್ತೋಗಿರೋರ್ ಕಾನ್ಶಿಯಸ್ನೆಸ್ ಎಲ್ಲಿರುತ್ತೆ? ಬೇರೆ ಕಡೆ, ಬೇರೆ ಲೋಕದಲ್ಲಿ ಇರುತ್ತೆ. ಸೊ ನಾವು ಇಲ್ಲಿ ಆರಾಧನೆ ಮಾಡ್ಬೇಕಾದ್ರೆ, ವಾಕ್ಯ ಕೇಳ್ಬೇಕಾದ್ರೆ ನಮ್ ಕಾನ್ಶಿಯಸ್ನೆಸ್ ಬೇರೆ ಎಲ್ಲಾ ಕಡೆ ಓಡಾಡ್ತಾ ಇದೆ ಅಂದ್ರೆ ಜೀವ ಇಲ್ಲ.
ನಿಮ್ಮ ಆರಾಧನೆಗೆ ಜೀವ ಇಲ್ಲ. ಯಾಕಂದ್ರೆ ಮೈಂಡ್ ಎಲ್ಲಿದೆ? ಕಾನ್ಷಿಯಸ್ನೆಸ್ ಬೇರೆ ಕಡೆ. ಶರೀರ ಮಾತ್ರ ಎಲ್ಲಿದೆ? ಕಾನ್ಷಿಯಸ್ನೆಸ್ ಎಲ್ಲಿದೆ? ಬೇರೆ ಕಡೆ ಇದೆ, ಎಲ್ಲೋ ಓಡಾಡ್ತಾ ಇದೆ. ಆ ಆರಾಧನೆಯಲ್ಲಿ ಏನಿಲ್ಲ, ಅವಾಗ ಜೀವ ಇಲ್ಲ. ನೀವು ಹೇಳ್ತೀರ ನೋಡಿ, ಪ್ರಾಣ ಆತ್ಮ ಶರೀರ ಇಂದ ದೇವರಿಗೆ ಆರಾಧನೆ ಮಾಡ್ಬೇಕು. ಅದೇ ಹೇಳ್ತಾರೆ, ಕಾನ್ಷಿಯಸ್ನೆಸ್ ಎಲ್ಲಿರ್ಬೇಕು? ಒಂದೇ ಕಡೆ ಇರ್ಬೇಕು. ಸ್ಕೂಲಲ್ಲಿ ಪಾಠ ಕೇಳ್ಬೇಕಾದ್ರೆ ಮಕ್ಕಳು ಹಿಂಗೆ ಲೋ ನೋಡ್ತಾ ಇರ್ತಾರೆ ಅನ್ಕೊಳ್ಳಿ, ಟೀಚರ್ ಕೇಳ್ದಿರೋದು. ಆ ಮಗು ನೋಡಿ ಏನ್ ಹೇಳ್ತಾರೆ ಟೀಚರು? ಎಲ್ಲಿ ಜ್ಞಾನ ಎಲ್ಲಿದೆ ನಿಂದು? ತಲೆ ಎಲ್ಲಿದೆ? ಮೈಂಡ್ ಎಲ್ಲಿದೆ? ಹಲೋ, ನಾವು ಇಲ್ಲಿ ಕೂತಿರ್ತೀವಿ, ನಮ್ಮ ಮೈಂಡು ಬೇರೆ ಕಡೆ ಎಲ್ಲೋ ಓಡಾಡ್ತಾ ಇರುತ್ತೆ. ನಾವು ಡೆಡಿಕೇಟೆಡ್ ಆಗಿ, ರಿಸರ್ವ್ ಆಗಿ ಇರೋ ಟೈಮಲ್ಲಿ ನಾವ್ ಹೆಂಗಿರ್ಬೇಕು? ಜೀವ ಇರೋರಾಗಿರ್ಬೇಕು. ಡೆಡಿಕೇಟೆಡ್ ಆಗಿ ಯಾವ ಟೈಮ್ನ ದೇವರಿಗೆ ರಿಸರ್ವ್ ಮಾಡಿದೀವೋ ಆ ಟೈಮಲ್ಲಿ ನಾವು ಹೆಂಗಿರ್ಬೇಕು? ಜೀವಂತವಾಗಿರ್ಬೇಕು, ಬದುಕಿರ್ಬೇಕು. ನಾವು ರಿಸರ್ವ್ ಮಾಡಿರೋ ಟೈಮಲ್ಲಿ ಹೆಂಗಿರ್ಬೇಕು? ಜೀವಂತವಾಗಿರ್ಬೇಕು. ಎಲ್ಲ ಬಾಯ್ಬಿಟ್ಟು ಅಡಿಗೆ ಮಾಡಿ ಜೀವಂತವಾಗಿರ್ಬೇಕು. ಆಮೇಲೆ ಎರಡನೇ ವಾಕ್ಯ ಓದಿ. ಇದರಿಂದ ಇಹಲೋಕದ ನಡವಳಿಕೆ ಅಂದ್ರೆ ಏನು? ನಡವಳಿಕೆ ಅಂದ್ರೆ ಅರ್ಥ ಏನ್ ಹೇಳ್ರಿ? ಇಹಲೋಕದ ನಡತೆ ಅಂದ್ರೆ ಅವರು ಮಾಡುವಂತ ಕ್ರಿಯೆಗಳು, ಪಾಲಿಸುವಂತ ಸಿದ್ಧಾಂತಗಳು, ಇದನ್ನ ನೀವೇನ್ ಮಾಡ್ಬಾರ್ದಂತೆ? ಅನುಸರಿಸದೆ ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ. ಒಂದು ವಿಶ್ವಾಸಿ ಯಾವುದನ್ನ ವಿವೇಚಿಸಿ ತಿಳ್ಕೊಂಬೇಕು ಹೇಳ್ರಿ? ದೋಷವಿಲ್ಲದ್ದು, ಯಾವ್ದು ಉತ್ತಮವಾಗಿದೆ, ಯಾವ್ದು ದೋಷವಿಲ್ಲದೆ ಇರೋದು ಯಾವ್ದು ಆಗಿದೆ, ಯಾವ್ದು ಮೆಚ್ಚುಗೆ ಆಗಿದೆ, ಇದನ್ನ ಏನ್ ಮಾಡಕ್ ಸಾಧ್ಯ ಅಂತೆ? ಡಿವೈಡ್ ಮಾಡಕ್ಕಾಗತ್ತೆ, ಅರ್ಥ ಮಾಡ್ಕೊಳಕ್ಕಾಗತ್ತೆ. ಒಂದು ವಿಶ್ವಾಸಿಗೆ ಈ ಮೂರು ಡಿಫ್ರೆನ್ಸ್ ಕಂಡುಹಿಡಿಯೋದು ಗೊತ್ತಾಗ್ಬೋದು. ಒಂದು ವಿಶ್ವಾಸಿಗೆ ಈ ಮೂರನ್ನು ಡಿಫ್ರೆನ್ಸ್ ಕಂಡುಹಿಡಿಯೋದು ಗೊತ್ತಾಗ್ಬೇಕು. ನಾವು ಇಲ್ಲಿ 3 ಅವರ್ ಕುತ್ಕೊಂತೀವಂದ್ರೆ ನಮ್ಮನ್ನ ನಾವು ಪ್ರಶ್ನೆ ಕೇಳ್ಕೊಬೇಕು, ಈ 3 ಅವರಲ್ಲಿ ನಾನು ಏನು? ನಾನು ದೇವರಿಗೆ ಉತ್ತಮವಾಗಿರೋದು, ಮೆಚ್ಚುಗೆ ಆಗಿರೋದು, ದೋಷವಿಲ್ಲದಿರೋದು ಕೊಡ್ತಾ ಇದ್ದೀನ ಇವು 3 ಗಂಟೆಯಲ್ಲಿ? ನನ್ನ ಆರಾಧನೆ ದೇವರಿಗೆ ಮೆಚ್ಚುಗೆ ಆಗಿದೆಯಾ? ದೋಷವಿಲ್ಲದವಾಗಿದೆಯಾ? ಉತ್ತಮವಾಗಿದೆಯಾ? ಅಂದ್ರೆ ನಾವು ಮಾಡುವಂತ ಆರಾಧನೆ ಹೆಂಗಿರ್ಬೇಕಂತೆ? ಮೆಚ್ಚುಗೆ ಆಗಿರ್ಬೇಕು, ಉತ್ತಮವಾಗಿರ್ಬೇಕು, ದೋಷವಿಲ್ಲದವರಾಗಿರ್ಬೇಕು. ನಮ್ಮ ಆರಾಧನೆ ಆತರ ಇದೆಯಾ? ಸರಿ, ಏನ್ ದೋಷ ಇದೆ ನಮ್ ದೋಷ? ಏನ್ ದೋಷ ಇದೆ ನಮ್ಮ ಆರಾಧನೆಯಲ್ಲಿ? ಸರಿ, ಒಂದು ಅರ್ಥ ಮಾಡ್ರಿ. ಇವಾಗ ದೇವ್ರು ನಿಮ್ಮನ್ನು ಬಿಡುಗಡೆ ಮಾಡ್ಬೇಕಂದ್ರೆ ಯಾವ್ದರಿಂದ ಬಿಡುಗಡೆ ಮಾಡ್ಬೇಕು ಅನ್ಕೊಂತ ಇದ್ದೀರಾ? ನಿಮ್ ಕಷ್ಟದಿಂದ, ಕಣ್ಣೀರಿಂದ, ವೇದನೆಯಿಂದ, ನೋವಿಂದ, ಬಾಧೆಯಿಂದ, ಕಷ್ಟಗಳಿಂದ, ಸಾಲದಿಂದ, ಇದರಿಂದ, ಅದರಿಂದ ಎಲ್ಲಾದ್ರೂ ಬಿಡುಗಡೆ ಮಾಡ್ಬೇಕು ಅನ್ಕೊಂತ ತಾನೆ? ಇದೆಲ್ಲ ಯಾವ್ದ್ರಲ್ಲಿ ನಡೀತದೆ ಹೇಳಿ? ನಿಮ್ ಶರೀರದಲ್ಲಿ. ಕಣ್ಣೀರು ಎಲ್ಲಿ ಬರ್ತಾ ಇದೆ? ಶರೀರದಲ್ಲಿ. ನೋವು ಎಲ್ಲಾಗ್ತಾ ಇದೆ? ಶರೀರದಲ್ಲಿ. ಬಾಧೆ ಎಲ್ಲಾಗ್ತಾ ಇದೆ? ಶರೀರದಲ್ಲಿ. ಸಂಕಟ ಎಲ್ಲಾಗ್ತಾ ಇದೆ? ಶರೀರದಲ್ಲಿ. ಅನಾರೋಗ್ಯ ಎಲ್ಲಿದೆ? ಶರೀರದಲ್ಲಿ. ದುಡ್ಡು ಯಾವ್ದಕ್ಕೆ ಬೇಕಾಗಿರೋದು? ಶರೀರಕ್ಕೆ. ಇದೆಲ್ಲ ಯಾವ್ದಕ್ಕೆ ಬೇಕು ಹೇಳ್ರಿ? ಶರೀರಕ್ಕೆ ಅಲ್ವಾ? ದೇವರು ಈ ಶರೀರದ ಅಗತ್ಯಗಳನ್ನ ಪೂರೈಸ್ಬೇಕಂದ್ರೆ ಈ ಶರೀರ ದೇವ್ರಿಗೆ ಹೆಂಗಿರ್ಬೇಕು? ಈ ಶರೀರ ಪರ್ಫೆಕ್ಟ್ ಆಗಿರ್ಬೇಕಂತ ನೀವು ಅನ್ಕೊಂತೀರ. ಇದೆಲ್ಲ ದೇವರು ಒದಗಿಸಿದ್ರೆ ಈ ಶರೀರ ಹೆಂಗಿರುತ್ತೆ? ಪರ್ಫೆಕ್ಟ್ ಆಗಿರುತ್ತೆ ಅನ್ಕೊಂತೀರ. ಆದ್ರೆ ಈ ಶರೀರನ ದೇವರಿಗೆ ಪರ್ಫೆಕ್ಟ್ ಆಗಿ ಕೊಡಕ್ಕೆ ನಮಗ್ ಮನ್ಸಿಲ್ಲ. ಆದ್ರೆ ಈ ಶರೀರನ ದೇವರು ಎಲ್ಲ ಒದಗಿಸಿ, ಎಲ್ಲ ಬೇಕಾಗಿರೋದೆಲ್ಲ ಕೊಟ್ಟು ಈ ಶರೀರನ ಪರ್ಫೆಕ್ಟ್ ಆಗಿ ಇಡ್ಬೇಕಂತ ನಾವು ಅನ್ಕೊಂತೀವಿ.
ಅದಕ್ಕೋಸ್ಕರನೇ ಪ್ರಾರ್ಥನೆ ಮಾಡ್ತೀವಿ, ಉಪವಾಸ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಏನಕ್ಕೆ? ಈ ಶರೀರಕ್ಕೆ ಬೇಕಾಗಿರೋದನ್ನೆಲ್ಲ ದೇವ್ರೇನ್ ಮಾಡ್ಬೇಕು? ಒದಗಿಸ್ಕೊಡ್ಬೇಕು ಅನ್ನೋದಕ್ಕೋಸ್ಕರ. ಆದ್ರೆ ದೇವ್ರು ಅದನ್ನ ಒದಗಿಸ್ಬೇಕಂದ್ರೆ ದೇವರಿಗೆ ಈ ಶರೀರ ಏನಾಗಿರ್ಬೇಕು? ಮೆಚ್ಚುಗೆ ಆಗಿರ್ಬೇಕು, ಉತ್ತಮವಾಗಿರ್ಬೇಕು, ದೋಷವಿಲ್ಲದವರಾಗಿ. ಇದನ್ ಮಾಡ್ದಿರಾ ದೇವ್ರೆ ನನಗೆ ಇದೆಲ್ಲ ಮಾಡು ಅಂದ್ರೆ ದೇವ್ರು ಹೆಂಗ್ ಮಾಡ್ತಾರೆ ಹೇಳ್ರಿ? ಹೋಗಿ ಹೆಂಗ್ ಮಾಡ್ತಾರೆ? ಫಸ್ಟ್ನೇದು 3 ಯಾವುದು? 3 ಪಾಯಿಂಟ್ ಏನು? ಫಸ್ಟ್ನೇದು ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸಜೀವ ಯಜ್ಞವಾಗಿಯೂ. ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸಜೀವ ಯಜ್ಞ. ಎರಡನೇದು 3 ಏನು? 3 ಪಾಯಿಂಟು ಉತ್ತಮವಾದದ್ದು, ಮೆಚ್ಚುಗೆ ಆದದ್ದು, ದೋಷವಿಲ್ಲದು. ಸೊ ಇದು ಏನಿದೆ, ಈ ತರ ನಾವೇನ್ ಮಾಡ್ಬೇಕು? ನಮ್ಮ ಶರೀರನ ಮೇಂಟೈನ್ ಮಾಡೋದು ಕಲಿಬೇಕು. ದೇವ್ರಿಗೋಸ್ಕರ ಏನ್ ಮಾಡ್ಬೇಕು? ನಾವು ಮೇಂಟೈನ್ ಮಾಡೋದು ಕಲಿಬೇಕು. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ದೇವ್ರು ಹೆಂಗೆ ನಿಮ್ ಶರೀರನ ಪರ್ಫೆಕ್ಟ್ ಆಗಿ ಎಲ್ಲ ಒದಗಿಸಿ ಕಾಪಾಡ್ಬೇಕು ಅನ್ಕೊಂತೀರೋ, ಅದೇ ತರನೇ ದೇವರಿಗೆ ಶರೀರನ ಪರ್ಫೆಕ್ಟ್ ಆಗಿ ಸಮರ್ಪಣೆ ಮಾಡ್ಬೇಕು ನೀವು ಅಂತ ಅಲ್ವಾ? ಯಾರನ್ನ ಮನೆ ಪೇಂಟ್ ಹೊಡೆದಿಲ್ಲ, ಎಲ್ಲ ಗಲೀಜಾಗಿದೆ ಅಂದ್ರೆ ಏನಂತೀರ? ಮನೆ ನೋಡಿ ಏನಂತೀರ ನೀವು? ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀರಾ, ಇಷ್ಟು ಒಳ್ಳೆ ಮನೇನ ಇಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀರಾ ಅಂತ. ಮನೇನ ಬೈಕಂತೀರಾ, ಮನುಷ್ಯನ ಬೈಕಂತೀರಾ? ಯಾಕೆ? ಇವಾಗ ನಾವು ಶರೀರನ ಸರಿಯಾಗಿ ಮೇಂಟೈನ್ ಮಾಡ್ಕೊಂತ ಇದ್ರೆ ದೇವ್ರು ಯಾರನ್ನ ಬೈಬೇಕು? ನೀವು ಯಾರು? ನೀವು ಶರೀರನ? ಇಲ್ಲ, ಶರೀರ ಒಳಗಡೆ ವಾಸವಾಗಿರುವಂತ ಆತ್ಮ. ಈ ಶರೀರದೊಳಗಡೆ ವಾಸವಾಗಿರುವಂತ ಆತ್ಮನೇ ನೀವು. ದೇವ್ರೇನ್ ಮಾಡ್ತಾರೆ? ನಿಮ್ಮನ್ನ ಬೈತಾರೆ, ನಿಮ್ ಶರೀರನಲ್ಲ. ನಿಮ್ ಶರೀರದಲ್ಲಿ ನಡೆಯುವಂತ ಪ್ರತಿಯೊಂದು ಕ್ರಿಯೆ ಸರಿಯಾಗಿಲ್ಲ ಅಂದ್ರೆ ದೇವ್ರೇನ್ ಮಾಡ್ತಾರೆ? ನಿಮ್ಮನ್ನ ಬೈತಾರೆ, ನಿಮ್ ಶರೀರನ ಬೈಯಲ್ಲ. ಎಲ್ಲ ಇಲ್ಲಿದ್ದೀರಾ? ಕೇಳಿಸ್ಕೊತಾ ಇದ್ದೀರಾ? ದೇವ್ರು ನಿಮ್ಮನ್ನ ಬೈಯಲ್ಲ, ನಿಮ್ಮನ್ನ ಬೈತಾರೆ, ನಿಮ್ಮ ಶರೀರನ ಬೈಯಲ್ಲ. ಅರ್ಥ ಆಯ್ತಾ ಇಲ್ವಾ? ದೇವಸ್ವಾಮಿ ಇನ್ನೊಂದ್ ಕಡೆ ಹೇಳ್ತಾರೆ, ಲೋಕವೆಲ್ಲ ಸಂಪಾದನೆ ಮಾಡಿ ನಿಮ್ಮ ಆತ್ಮ ನಷ್ಟವಾದ್ರೆ ಏನು ಅಂದ್ರೆ ಅರ್ಥ ಏನು? ನಿಮ್ ಶರೀರಕ್ಕೆ ಬೇಕಾಗಿರೋದನ್ನೆಲ್ಲ ಸಂಪಾದನೆ ಮಾಡಿ, ಈ ಸಂಪಾದನೆ ಮಾಡಿದ ಆತ್ಮ ನಷ್ಟ ಆದ್ರೆ, ಹಾಳಾಗೋದ್ರೆ ಈ ಶರೀರಕ್ಕೆ ಸಂಪಾದನೆ ಮಾಡಿರೋದಲ್ಲ ಏನ್ ಲಾಭ ಏನು? ಈ ಒಳಗಡೆ ಇರೋ ಮನುಷ್ಯ ಈ ಶರೀರದಲ್ಲಿ ಬೇಕಾಗಿರೋದನ್ನೆಲ್ಲ ಸಂಪಾದನೆ ಮಾಡ್ತಾನೆ, ಒಳಗಡೆಯಿಂದ ಸಂಪಾದನೆ ಮಾಡ್ತಾನೆ. ಈ ಶರೀರಕ್ಕೆ ಬೇಕಾಗಿರೋದೆಲ್ಲಾನು, ಈ ಶರೀರಕ್ಕೆ ಮನೆ ಬೇಕು, ಈ ಶರೀರಕ್ಕೆ ಕಾರ್ ಬೇಕು, ಈ ಶರೀರಕ್ಕೆ ಒಳ್ಳೆ ಸೋಫಾ ಬೇಕು, ಈ ಶರೀರಕ್ಕೆ ಒಳ್ಳೆ ಮಂಚ ಬೇಕು, ಒಳ್ಳೆ ಬಟ್ಟೆ ಬೇಕು, ಎಲ್ಲ ಬೇಕು, ಏನೇನ್ ಬೇಕು ಈ ಶರೀರಕ್ಕೆ ಎಲ್ಲಾನು ಏನ್ ಮಾಡ್ತಾನೆ? ಒಳಗಡೆ ಇರೋ ಮನುಷ್ಯ ಸಂಪಾದನೆ ಮಾಡ್ತಾನೆ. ಆದ್ರೆ ಒಳಗಡೆ ಇರೋ ಮನುಷ್ಯ ಅವನು ಕಾಪಾಡ್ಕೊಳಕ್ ಆಗಿಲ್ಲ ಅಂದ್ರೆ ಅವ್ನು ಸಂಪಾದನೆ ಮಾಡಿದೆಲ್ಲಾನು ವೇಸ್ಟ್ ಆಗಿದೆ. ನಿಮ್ ಶರೀರನ ಕಾಪಾಡ್ಕೊಳಕ್ ಬದಲಾಗಿ ಮೊದಲು ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ. ಎಲ್ಲ ಇಲ್ಲಿದ್ದೀರಾ? ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ. ನಿಮ್ಮನ್ನ ಕಾಪಾಡ್ಕೊಳ್ಳೋದು, ನಿಮ್ಮನ್ನ ಶರೀರನ ಕಾಪಾಡ್ಕೊಳ್ಳೋದು ಬೇರೆ ಬೇರೆ. ಎಲ್ಲ ಇಲ್ಲಿದ್ದೀರಾ? ಎಲ್ಲ ಇಲ್ಲಿದ್ದೀರಾ? ಎಲ್ಲ ಇಲ್ಲಿದ್ದೀರಾ? ಎಲ್ಲ ಹೇಳ್ರಿ ಬಾಯ್ಬಿಟ್ಟು, ಇದು ನಾನು, ಇದು ನನ್ನ ಶರೀರ. ಎಲ್ಲ ಹೇಳ್ರಿ, ಇನ್ನೊಂದ್ಸರಿ ಹೇಳ್ರಿ ಅಲ್ವಾ? ತಲೆಗೆ ಹೋಗ್ತಾ ಇದೆಯಾ? ಇದು ನಾನು. ಯಾರು ಮಾತಾಡ್ತಾ ಇರೋದು? ನಾನು. ನಿಮ್ ವಾಯ್ಸ್ ಕೇಳಿಸ್ಕೊಂತ ಇರೋದು ನಾನು. ನಿಮಗೆ ರಿವರ್ಸ್ ಉತ್ತರ ಕೊಡ್ತಾ ಇರೋದು, ಪ್ರತಿಕ್ರಿಯೆ ನೀಡ್ತಾ ಇರೋದು ನಾನು. ನಿಮ್ ಜೊತೆ ಕುತ್ಕೊಂಡು ಮಾತಾಡೋದು ನಾನು. ಇದು ನನ್ನ ಶರೀರ. ಸ್ವಾಮಿ ಏನ್ ಹೇಳ್ತಾರಲ್ರಿ, ಇಟ್ಕೊಟ್ಟಲ್ಪಟ್ಟ ರಾತ್ರಿಯಲ್ಲಿ, ಇದು ನಿಮಗೋಸ್ಕರವಾಗಿ ಮುರಿಯಲ್ಪಟ್ಟಂತ ನನ್ನ ಶರೀರ ಅಲ್ವಾ? ಸ್ವಾಮಿನ ಶರೀರ. ಸ್ವಾಮಿ ಏನ್ ಮಾಡಿದ್ರು? ಇದು ನನ್ನ ಶರೀರ, ಇದನ್ನ ನೀವೇನ್ ಮಾಡ್ಬೇಕು? ತಿನ್ಬೇಕು. ಇದು ನನ್ನ ಶರೀರ, ನನ್ನಲ್ಲ, ನನ್ನ ಶರೀರ, ನನ್ನ ಶರೀರ.
ನೀವು ದೇವರ ಆಲಯವಾಗಿದ್ದೀರಾ, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡಿ. ಆದುದರಿಂದ ನೀವು ನಿಮ್ಮ ಶರೀರವನ್ನ ದೇವರಿಗೆ ಸಮರ್ಪಿಸಿ. ದೇವರಿಗೆ ನಾವೇನ್ ಮಾಡ್ಬೇಕು? ಈ ಶರೀರದಲ್ಲಿ ದೇವರನ್ನ ಮಹಿಮೆ ಪಡಿಸ್ಬೇಕು. ಈ ಶರೀರದಲ್ಲಿ ಏನ್ ಮಾಡ್ಬೇಕು? ದೇವರನ್ನ ಮಹಿಮೆ ಪಡಿಸ್ಬೇಕು. ಈ ಶರೀರ ದೇವರ ಆಲಯವಾಗಿದೆ. ನಾನು ಇದರಲ್ಲೇ ವಾಸವಾಗಿದ್ದೇನೆ, ದೇವರ ಆತ್ಮನು ಇದರಲ್ಲೇ ವಾಸವಾಗಿದ್ದಾರೆ. ನಾನು ಈ ಆಲಯವನ್ನ ಎಷ್ಟು ಚೆನ್ನಾಗಿ ಕಾಪಾಡ್ಕೊಂತೀನೋ ಅಷ್ಟು ದೇವರ ಆತ್ಮದ ಮಹಿಮೆ ನಮ್ಮ ಶರೀರದಿಂದ ಕಾಣಲ್ಪಡುತ್ತೆ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ನಿಮ್ಮ ಶರೀರದಲ್ಲಿ ಏನು ಗೊತ್ತಾ ಮಹಿಮೆ ಕಾಣಿಸ್ತಾ ಇಲ್ಲ? ಮೇಂಟೆನೆನ್ಸ್ ಸರಿ ಇಲ್ಲ. ಏನಿಲ್ಲ ಹೇಳ್ರಿ, ಮೇಂಟೆನೆನ್ಸ್ ಸರಿ ಇಲ್ಲ. ಇನ್ನೊಂದ್ಸರಿ ಹೇಳ್ರಿ, ನಿಮ್ಮ ಮೈಂಡಲ್ಲಿ ಯಾಕೆ ಒಳ್ಳೇದು ಯೋಚನೆ ಮಾಡಕ್ ಆಗ್ತಾ ಇಲ್ಲ ಗೊತ್ತಾ? ಮೇಂಟೆನೆನ್ಸ್ ಸರಿ ಇಲ್ಲ. ನಿಮ್ ಬಾಯಲ್ಲಿ ಯಾಕೆ ಒಳ್ಳೇದು ಮಾತಾಡಕ್ ಆಗ್ತಾ ಇಲ್ಲ ಗೊತ್ತಾ? ಮೇಂಟೆನೆನ್ಸ್ ಸರಿ ಇಲ್ಲ. ನಿಮ್ ಕಿವಿಯಲ್ಲಿ ಯಾಕೆ ಒಳ್ಳೇದು ಕೇಳಿಸ್ಕೊಳಕ್ ಆಗ್ತಾ ಇಲ್ಲ ಗೊತ್ತಾ? ಯಾಲ ಮೇಂಟೆನೆನ್ಸ್ ಸರಿ ಇಲ್ಲ. ಒಳ್ಳೆಯವ್ರ ಸವಾಸ ಮಾಡಕ್ ಏನಕ್ಕೆ ಆಗ್ತಾ ಇಲ್ಲ ಗೊತ್ತಾ? ಮೇಂಟೆನೆನ್ಸ್ ಸರಿ ಇಲ್ಲ. ಈ ಶರೀರದ ಮೇಂಟೆನೆನ್ಸ್ ಸರಿ ಇಲ್ದಿರೋದಕ್ಕೋಸ್ಕರವಾಗಿ ಹೊರಗಡೆ ಇರೋರ್ಗೆಲ್ಲ ಹೆಂಗ್ ಕಾಣಿಸ್ತದೆ? ಹೆಂಗ್ ಕಾಣಿಸ್ತದೆ? ಗಲೀಜಾಗಿ ಕಾಣಿಸ್ತದೆ. ಸ್ವಲ್ಪ ಮೇಂಟೈನ್ ಮಾಡ್ಕೊಳ್ರಿ. ಸ್ವಲ್ಪ ಏನ್ ಮಾಡ್ರಿ? ಮೇಂಟೈನ್ ಮಾಡ್ರಿ. ಯೇಸು ಸ್ವಾಮಿ ಆಲಯದೊಳಗಡೆ ಹೋಗ್ತಾರಲ್ಲ, ಆಲಯದೊಳಗಡೆ ಹೋದಾಗ ಯೇಸು ಸ್ವಾಮಿಗೆ ಏನ್ ಕಾಣಿಸುತ್ತೆ? ದೇವಾಲಯದೊಳಗಡೆ ಹೋಗ್ತಾರ, ದೇವಾಲಯದೊಳಗಡೆ ಹೋಗ್ಬೇಕಾದ್ರೆ ವ್ಯಾಪಾರ ಕಳ್ಳರ ಗವಿ ಆಗ್ಬಿಟ್ಟಿದೆ. ಅಲ್ಲಿ ಒಬ್ಬ ಕಾಯಿನ್ ವ್ಯಾಪಾರ ಮಾಡ್ತಾನೆ, ಪಾರಿವಾಳ ವ್ಯಾಪಾರ ಮಾಡ್ತಾನೆ, ಕೋಳಿ ವ್ಯಾಪಾರ ಮಾಡ್ತಾನೆ. ಎಲ್ಲಾನು ಎಲ್ಲೈತೆ? ಆಲಯದೊಳಗಡೆ ಐತೆ. ಎಲ್ಲ ಕಳ್ಳರು ಎಲ್ಲಿ ಸೇರ್ಕೊಂಡವ್ರೆ? ಅವಾಗ ಅಲ್ಲಿ. ಇವಾಗ ಎಲ್ಲ ಕಳ್ಳರು ಎಲ್ಲಿ ಸೇರ್ಕೊಂಡವ್ರೆ? ಅವಾಗ ಎಲ್ಲ ಕಳ್ಳರು ಆಲಯದಲ್ಲಿ ಸೇರ್ಕೊಂಡಿದ್ರು. ಇವಾಗ ಎಲ್ಲ ಕಳ್ಳರು ಎಲ್ಲಿ ಸೇರ್ಕೊಂಡವ್ರೆ? ಈ ಆಲಯದಲ್ಲಿ ಸೇರ್ಕೊಂಡ್ಬಿಟ್ಟವ್ರೆ. ಅದಕ್ಕೆ ಹೇಳ್ತಾರೆ ಮೇಂಟೆನೆನ್ಸ್ ಸರಿ ಇಲ್ಲ. ಈ ಕಳ್ಳರೆಲ್ಲ ಓಡಿಸಿದ್ರೆ ಎಷ್ಟೇ ಕ್ಲೀನ್ ಮಾಡಿದ್ರು ಗಲೀಜ್ ಆಯ್ತದೆ. ಯಾಕಂದ್ರೆ ಬರೀ ಕಳ್ಳರೆ ಸೇರ್ಕೊಂಡವ್ರೆ. ಅವ್ರ ಕೆಲಸ ಏನು? ಗಲೀಜ್ ಮಾಡ್ಬಿಟ್ಟು ಅವ್ರ ಬೆನಿಫಿಟ್ ನೋಡ್ಕೊಂಡು ಅವ್ರವ್ರ ಲಾಭ ನೋಡ್ಕೊಂಡು ಹೋಗ್ಬಿಡ್ತಾರೆ. ಕೋಪ ಬರುತ್ತೆ, ಕೋಪ ಏನ್ ಮಾಡುತ್ತೆ? ಅವ್ರ ಮೇಲೆ ಕೋಪ ತೀರಿಸ್ಬಿಟ್ಟು ಅದು ಲಾಭ ಮಾಡ್ಕೊಂಡು ಹೋಗ್ಬಿಡುತ್ತೆ. ದ್ವೇಷ ಬರುತ್ತೆ, ಅದು ತೋರಿಸ್ಬಿಟ್ಟು ಅದ್ರ ಲಾಭ ಮಾಡ್ಕೊಂಡು ಅದು ಹೋಗ್ಬಿಡುತ್ತೆ. ಜಗಳ ಮಾಡ್ಬೇಕನ್ಸುತ್ತೆ, ಅದು ಹೊರಗಡೆ ಬರುತ್ತೆ, ಅದು ಸ್ಯಾಟಿಸ್ಫೈ ಆಗುತ್ತೆ, ಅದ್ರ ಲಾಭ ಮಾಡ್ಕೊಳುತ್ತೆ, ಹೋಗ್ಬಿಡುತ್ತೆ. ಕೊನೆಗೆ ಅನುಭವಿಸೋದು ಯಾರು? ನಾನು ಅನುಭವಿಸ್ಬೇಕಲ್ಲ. ಈ ಶರೀರದಲ್ಲಿ ಕುತ್ಕೊಂಡು ನಾನೇನ್ ಮಾಡ್ಬೇಕು? ಅನುಭವಿಸ್ಬೇಕು. ನನ್ಗೆ ಏನು ಕಾಯ್ತಾ ಇದ್ದಿದ್ದು ಅಂತ ಈ ಶರೀರ ಒಳಗಡೆ ಕುತ್ಕೊಂಡು ಏನ್ ಮಾಡ್ಬೇಕು? ನಾನು ಯೋಚನೆ ಮಾಡ್ಬೇಕಾಯ್ತು. ಎಷ್ಟು ಜನ ನಿಮ್ ಶರೀರದಲ್ಲಿ ನೀವು ಕುತ್ಕೊಂಡು ಯೋಚನೆ ಮಾಡ್ತೀರಾ ಈ ತರ? ಯಾಕೆ ಈ ಶರೀರದಲ್ಲಿ ಏನು ಒಳ್ಳೇದಾಯ್ತಲ್ಲ? ಯಾಕೆ ಈ ಶರೀರಕ್ಕೆ ಏನಕ್ಕೆ ಒಳ್ಳೇದಾಗ್ತಾ ಇಲ್ಲ? ಈ ಶರೀರ ಇದರಲ್ಲಿ ಮೂಲಕ ಯಾಕೆ ನನ್ಗೆ ಅಭಿವೃದ್ಧಿ ಆಗಾಯ್ತಲ್ಲ? ನಿಮಗ್ ಕೊಟ್ಟಿರೋ ಬಾಡಿಯಲ್ಲಿ ನೀವು ಚೆನ್ನಾಗಾಗೋದು ನೋಡ್ರಿ. ಫಸ್ಟು ಏನ್ ಹೇಳ್ರಿ? ನಿಮಗ್ ಕೊಟ್ಟಿರೋ ಬಾಡಿಯಲ್ಲಿ ನೀವು ಚೆನ್ನಾಗಾಗೋದು ನೋಡ್ರಿ. ಎಲ್ಲ ಬಾಯ್ಬಿಟ್ಟು ಹೇಳ್ರಿ. ಪಕ್ಕದಲ್ಲಿ ನೋಡ್ಕೊಂಡು ಹೇಳ್ರಿ, ನಿಮಗ್ ಕೊಟ್ಟಿರೋ ಬಾಡಿಯಲ್ಲಿ ನೀವು ಚೆನ್ನಾಗಾಗೋದು ನೋಡ್ರಿ ಅಂತ ಅಲ್ವಾ? ಇನ್ನೊಬ್ರು ನೋಡ್ಕೊಂಡು ಅವ್ರು ಎಷ್ಟು ಚೆನ್ನಾಗಾಗ್ಬಿಡ್ತು, ಅವ್ರು ಮೇಂಟೈನ್ ಮಾಡ್ತಾವ್ರು ಚೆನ್ನಾಗಿ, ಅವ್ರ ಮೇಂಟೆನೆನ್ಸ್ ಚೆನ್ನಾಗೈತೆ, ಅದಕ್ಕೆ ಅವಳು ಸಂತೋಷವಾಗಿ ಸಮಾಧಾನವಾಗವ್ರೆ. ನೀವು ಮೇಂಟೈನ್ ಮಾಡ್ರಿ. ಏನ್ ಮಾಡ್ಬೇಕು ನೀವು? ಲೋಕದವ್ರ ತರ ಎಲ್ಲ ಮೇಂಟೈನ್ ಮಾಡ್ಬೇಕಾಗಿರೋದು ನಾವು. ಅದನ್ನೇ ಎರಡನೇ ವಾಕ್ಯ ಹೇಳ್ತಿರೋದು. ಎರಡನೇ ವಾಕ್ಯ ಏನ್ ಹೇಳ್ತದೆ? ಏನ್ ಮಾಡ್ಬೇಕಂತ ನಮ್ಮ ಮೈಂಡು ಹೊಸ ಮನ್ಸಾಗ್ಬೇಕು. ಇವತ್ತು ಹೊಸ ಮನ್ಸು ಯಾವುದು ಅಂದ್ರೆ ನಾನು ನನ್ನ ಬಾಡಿನ ಮೇಂಟೈನ್ ಮಾಡ್ಬೇಕು. ಇದು ಹೊಸ ಮನ್ಸು ಇವತ್ತಿಂದು. ಏನ್ ಹೇಳ್ರಿ? ಹೇಳ್ರಿ ಪಕ್ಕದವರಿಗೆ, ನೀವು ನಿಮ್ ಬಾಡಿನ ಮೇಂಟೈನ್ ಮಾಡೋದೇ ಹೊಸ ಮನ್ಸು ಇವತ್ತು ಅಂತ. ಯಾವ ತರ ಮೇಂಟೈನ್ ಮಾಡ್ಬೇಕು ನಮ್ಮ ಬಾಡಿನ?
ದೋಷವಿಲ್ಲದವರಾಗಿ ಮೇಂಟೈನ್ ಮಾಡಬೇಕು. ಬಾಡಿನ ಉತ್ತಮವಾಗಿ ಮೇಂಟೈನ್ ಮಾಡಬೇಕು. ಮೆಚ್ಚುಗೆಯಾಗಿ ನಮ್ಮ ಬಾಡಿನ ಮೇಂಟೈನ್ ಮಾಡಬೇಕು. ಎನಿ ಟೈಮ್ ದೇವರ ಆತ್ಮ ಒಳಗಡೆ ಬರ್ಬೇಕಾದ್ರೆ ಅವ್ರಿಗೆ ಹೆಂಗ್ ಕಾಣಿಸ್ಬೇಕು? ವಾವ್, ಸೂಪರ್ ಆಗಿ ಮೇಂಟೈನ್ ಮಾಡ್ತಾನೆ ಅನ್ಬೇಕು. ನಮ್ಮ ಬಾಡಿ ನೋಡಿದಾಗಲ್ಲ ದೇವ್ರಿಗೆ ಹೆಂಗ್ ಕಳಿಸ್ಬೇಕಲ್ರಿ? ಸೂಪರ್ ಆಗಿ ಮೇಂಟೈನ್ ಮಾಡ್ತಾನೆ ಇವನು. ಎನಿ ಟೈಮ್ ಇವನ್ ಮೂಲಕವಾಗಿ ನಾನು ಮಹಿಮೆನ ತೋರಿಸ್ಬೋದು ಅಂತ ದೇವ್ರಿಗೆ ಏನ್ ಮಾಡ್ಬೇಕು? ಒಂದು ಕಾನ್ಫಿಡೆನ್ಸ್ ಬರ್ಬೇಕು. ಎನಿ ಟೈಮ್ ಗೆಸ್ಟ್ ಆಗಿ ಏನ್ ಮಾಡ್ಬೋದು? ದೇವ್ರು ಏನ್ ಮಾಡ್ಬೋದು? ನಿಮ್ಮ ಮನೆಯೊಳಗಡೆ ಬರ್ಬೋದು. ಎನಿ ಟೈಮ್ ನಿಮ್ಮ ಆಲಯದೊಳಗಡೆ ದೇವರು ವಾಸವಾಗಿರ್ಬೋದು. ಕಳ್ಳರಿಗೆಲ್ಲ ಜಾಗ ಕೊಟ್ಬಿಟ್ಟು ದೇವ್ರೆ ನೀನು ಬಾ ನೀನು ಬಾ ನೀನು ಬಾ ಅಂದ್ರೆ ದೇವ್ರೇನ್ ಹೇಳ್ತಾರೆ? ಫಸ್ಟ್ ಕಳ್ಳರನ್ನೆಲ್ಲ ಓಡಿಸು, ಆಮೇಲೆ ನಾನು ಬರ್ತೀನಿ ಅಂತ. ನಮಗೇನ್ ಬೇಕು? ಕಳ್ಳರು ಬೇಕು, ದೇವರು ಬೇಕು. ಕಳ್ಳರು ಬೇಕು, ದೇವರು ಬೇಕು. ಎಲ್ಲ ಹೇಳ್ರಿ, ಕಳ್ಳರು ಬೇಕು, ದೇವರು ಬೇಕು. ಇನ್ನೊಂದ್ಸರಿ ಹೇಳ್ರಿ, ಇನ್ನೊಂದ್ಸರಿ ಹೇಳ್ರಿ. ಸೊ ಈ ಶರೀರದಲ್ಲಿ ಯಾರು ಇದ್ದಾರೆ? ನಾನಿದ್ದೀನಿ, ಕಳ್ಳರು ಇದ್ದಾರೆ, ದೇವರು ಇದ್ದಾರೆ. ಇನ್ನೊಂದ್ಸರಿ ಹೇಳಿ, ಶರೀರದಲ್ಲಿ ಯಾರು ಇದ್ದಾರೆ? ನಾನಿದ್ದೀನಿ, ಕಳ್ಳರಿದ್ದಾರೆ, ದೇವರು ಇದ್ದಾರೆ. ಈ ಶರೀರದಲ್ಲಿ ಯಾರು ಇರ್ಬೇಕು? ನಾನಿರ್ಬೇಕು, ದೇವ್ರು ಇರ್ಬೇಕು. ಸೆಂಟ್ರಲ್ಲಿ ಕಳ್ಳರು ಯಾಕೆ? ಸೆಂಟ್ರಲ್ಲಿ ಕಳ್ಳರು ಯಾಕಬೇಕು? ಈಗ ಸೆಂಟ್ರಲ್ಲಿ ಕಳ್ಳರು ಯಾರ್ಬೇಕು? 2ನೇ ಅಧ್ಯಾಯ 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ. ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ. ಸಾಕು, ನಿಮ್ಮನ್ನ ಏನ್ ಮಾಡಿದ್ರಂತೆ ದೇವರು? ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾರಂತೆ. ನಿಮ್ಮನ್ನ ಎಲ್ಲಿ ಸೇರಿಸಿದ್ದಾರೆ? ಕತ್ತಲೆಯಿಂದ ಏನ್ ಮಾಡಿದ್ದಾರೆ? ನಿಮ್ಮನ್ನ ಹೊರಗಡೆ ಕರ್ಕೊಂಡ್ಬಂದು ಆಶ್ಚರ್ಯಕರವಾದ ಬೆಳಕಲ್ಲಿ ನಿಮ್ಮನ್ನ ಸೇರಿಸಿದ್ದಾರೆ. ಸೊ ಕತ್ತಲೆಯಿಂದ ದೇವರು ಬಿಡಿಸಿದಾಗ, ಬೆಳಕಲ್ಲಿ ದೇವರು ಸೇರಿಸಿದಾಗ, ನಾವು ಬೆಳಕಲ್ಲಿ ನಮ್ಮನ್ನ ಏನ್ ಮಾಡ್ಬೇಕು? ನಮ್ಮನ್ನ ನಾವು ನೋಡ್ಕೊಬೇಕು, ನಮ್ಮನ್ನ ನಾವು ಕರೆಕ್ಟ್ ಮಾಡ್ಕೊಬೇಕು. ಬೆಳಕಲ್ಲಿ ನಾವೇನ್ ಮಾಡ್ಬೇಕು? ನಮ್ಮನ್ನ ನಾವು ಕರೆಕ್ಟ್ ಮಾಡ್ಕೊಬೇಕು. ಮುಚ್ಚಿಕೋಬಾರ್ದು. ಇಲ್ಲೆಲ್ಲೋ ಕರೆ ಇದೆ ಅನ್ಕೊಳ್ಳಿ, ಜನರು ಬಂದಾಗೆಲ್ಲ ಹಿಂಗ್ ಮುಚ್ಚಿಕೋಬಾರ್ದು. ನಾವು ಏನ್ ಮಾಡ್ಬಾರ್ದು ಹೇಳ್ರಿ? ಮುಚ್ಚಿಕೋಬಾರ್ದು. ಎಲ್ಲ ಒಂದ್ ಕಡೆ ಕರೆ ಇದೆ ಅಂದ್ರೆ ನಾವೇನ್ ಮಾಡ್ತೀವಿ ಹೇಳ್ರಿ? ಮುಚ್ಚಿಕೊಂತೀವಿ. ಆದ್ರೆ ಅದು ಮುಚ್ಚಿಕೊಳ್ಳಕ್ ಬದಲಾಗಿ ನಾವೇನ್ ಮಾಡ್ಬೇಕು? ನಮ್ಮನ್ನೇ ನಾವು ತೊಳ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಸೊ ದೇವ್ರೇನ್ ಮಾಡಿದ್ರೆ ನಮ್ಮನ್ನ ಕತ್ತಲೆಯಿಂದ ಬಿಡಿಸಿ, ಯಾವ ಬೆಳಕಂತ ಅದು? ಯಾವ ಬೆಳಕು? ಆಶ್ಚರ್ಯಕರವಾದ ಬೆಳಕಲ್ಲಿ ದೇವ್ರೇನ್ ಮಾಡಿದ್ದಾರೆ? ನಮ್ಮನ್ನ ಸೇರಿಸಿದ್ದಾರೆ. ಸೊ ನಮ್ಮನ್ನ ಯಾವ್ದಕ್ಕೆ ಅಡ್ಮಿಷನ್ ಮಾಡಿದ್ದಾರೆ ದೇವರು? ನೀವು ಬೆಳಕಿಗೆ ದೇವರು ನಿಮ್ಮನ್ನ ಅಡ್ಮಿಷನ್ ಮಾಡಿಸಿದ್ದಾರೆ. ನಿಮ್ಮನ್ನ ಯಾವ್ದಕ್ಕೆ ಅಡ್ಮಿಷನ್ ಮಾಡಿದ್ದಾರೆ? ನಿಮ್ ಸ್ಕೂಲು, ನಿಮ್ ಕಾಲೇಜು ಎಲ್ಲ ಯಾವ್ದ್ರಲ್ಲಿ? ದ ಯೂನಿವರ್ಸಿಟಿ ಆಫ್ ಲೈಟ್. ಯೂನಿವರ್ಸಿಟಿ ಕನ್ನಡದಲ್ಲಿ ಏನಂತಾರೆ? ಬೆಳಕಿನ ವಿಶ್ವವಿದ್ಯಾಲಯದಲ್ಲಿ ನೀವೆಲ್ಲ ಏನಾಗಿದ್ದೀರಾ? ಅಡ್ಮಿಷನ್ ಮಾಡ್ಕೊಂಡಿದ್ದೀರಾ. ದೇವ್ರು ನಿಮ್ಮನ್ನ ಅಡ್ಮಿಷನ್ ಮಾಡಿದ್ದಾರೆ. ನೀವು ಮಾಡೋದು ಕ್ರಿಯೆಗಳು, ನಿಮ್ಮ ಚೇಷ್ಟೆಗಳು ಎಲ್ಲನೂ ಏನಾಗಿರ್ಬೇಕು? ಬೆಳಕಾಗೇ ಇರ್ಬೇಕು. ಏನಾಗಿರ್ಬೇಕು? ನೀವು ಬೆಳಕಾಗಿರ. ನೀವು ಕಲಿತಾ ಇರೋದಲ್ಲ ಯಾವುದು? ಬೆಳಕಿಗೆ ಸಂಬಂಧಪಟ್ಟಿರೋದೇ ನೀವು ಕಲಿತಾ ಇರೋದು. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾರೆ, ನೀವು ಏನಾಗಿದ್ದೀರಾ? ಲೋಕಕ್ಕೆ ಬೆಳಕಾಗಿದ್ದೀರಾ. ಯಾಕೆಂದ್ರೆ ನಿಮ್ಗೆ ಅಡ್ಮಿಷನ್ ಆಗಿರೋದು ಎಲ್ಲಿಗೆ? ಯಾವ ವಿಶ್ವವಿದ್ಯಾಲಯ? ಬೆಳಕಿನ ವಿಶ್ವವಿದ್ಯಾಲಯ. ಅದಕ್ಕೆ ಯೇಸುಸ್ವಾಮಿ ಏನ್ ಹೇಳ್ತಾರೆ? ನೀವೇನಾಗಿದ್ದೀರಾ? ನೀವು ಅಲ್ಲಿಂದ ಪಾಸ್ ಆಗಿ ಬಂದಿರೋದಕ್ಕೋಸ್ಕರವಾಗಿ ನಿಮ್ ಸರ್ಟಿಫಿಕೇಟ್ ಎಲ್ಲ ಎಲ್ಲಿಂದ ಬಂದಿದೆ? ಅದಕ್ಕೋಸ್ಕರ ನೀವೇನಾಗಿದ್ದೀರಾ? ಲೋಕಕ್ಕೆ ಬೆಳಕಾಗಿದ್ದೀರಾ. ಯಾಕಂದ್ರೆ ಅಲ್ಲಿಂದ ಅಡ್ಮಿಷನ್ ನಾನು ಮಾಡಿದ್ದೀನಿ. ಪಾಸ್ ಆಗಿ ಹೊರಗಡೆ ಬಂದ್ರೆ ನೀವೇನಾಗ್ತೀರಾ? ಲೋಕಕ್ಕೆ ಬೆಳಕಾಗಿದ್ದೀರಾ. ಇಂಜಿನಿಯರಿಂಗ್ ಓದ್ಬೇಕಾದ್ರೆ ಅಡ್ಮಿಷನ್ ಮಾಡಿದ್ರೆ ಪಾಸ್ ಆಗಿ ಹೊರಗಡೆ ಬಂದ್ರೆ ಏನಾಯ್ತಾನೆ ಅವನು? ಈ ಲೋಕಕ್ಕೆ ಇಂಜಿನಿಯರ್ ಆಯ್ತಾನೆ. ಈ ಲೋಕದಲ್ಲಿ ಈ ಲೋಕಕ್ಕೋಸ್ಕರ ಇಂಜಿನಿಯರ್ ಆಯ್ತಾನೆ. ಡಾಕ್ಟರ್ ಅಡ್ಮಿಷನ್ ಮಾಡಿದವನು ಪಾಸ್ ಆಗಿ ಹೊರಗಡೆ ಬಂದ್ರೆ ಏನಾಯ್ತಾನೆ? ಈ ಲೋಕಕ್ಕೆ ಏನಾಯ್ತಾನೆ ಅವನು? ಡಾಕ್ಟರ್ ಅಲ್ವಾ? ಇಲ್ಲ. IAS IPS ಗೆ ಅಡ್ಮಿಷನ್ ಮಾಡಿದ್ರೆ ಹೊರಗಡೆ ಪಾಸ್ ಆಗಿ ಹೊರಗಡೆ ಬಂದ್ರೆ ಏನಾಗ್ತಾರೆ?
ಈ ಲೋಕಕ್ಕೆ IAS IPS ಆಗ್ತದೆ. ಅದೇ ತರನೇ ದೇವರು ನಮ್ಮನ್ನ ಏನ್ ಮಾಡಿದ್ರೆ, ಬೆಳಕಿನ ರಾಜ್ಯಕ್ಕೆ, ಬೆಳಕಲ್ಲಿ ನಮ್ಮನ್ನ ಏನ್ ಮಾಡಿದ್ರೆ ದೇವರು ಅಡ್ಮಿಷನ್ ಮಾಡಿದ್ರೆ, ಅದರಿಂದ ಪಾಸ್ ಆಗಿ ಬರೋನು ಈ ಲೋಕಕ್ಕೆ ಏನಾಗ್ತಾನೆ, ಬೆಳಕಾಗಿ ಮಾರ್ಪಡ್ತಾನೆ. ನಮ್ದು ಡಿವಿಷನ್ ಬರೀ ಒಂದ್ ಏರಿಯಾ ಅಲ್ಲ, ದೇವರು ನಮ್ಮನ್ನ ಲೋಕಕ್ಕೋಸ್ಕರ ಮಾಡಿದ್ದಾರೆ ಫುಲ್. ನಿಮ್ಮ ಬೆಳಕು ನಿಮ್ಮ ಏರಿಯಾಕ್ಕೆ ಮಾತ್ರ ಲಿಮಿಟೇಷನ್ ಇಲ್ಲ. ನಿಮ್ಮ ಬೆಳಕು ನಿಮ್ಮ ಬೀದಿಗೆ ಮಾತ್ರ ಲಿಮಿಟೇಷನ್ ಅಲ್ಲ. ನಿಮ್ಮ ಬೆಳಕು ನಿಮ್ಮ ಸಿಟಿಗೆ, ಡಿಸ್ಟಿಕ್ ಮಾತ್ರ ಲಿಮಿಟೇಷನ್ ಅಲ್ಲ. ನಿಮ್ಮ ಲಿಮಿಟೇ ಇಲ್ಲ ನಿಮ್ಮ ಬೆಳಕಿಗೆ. ಎಷ್ಟು ಬೆಳಕು ತೋರ್ಸಕ್ಕಾಗುತ್ತೋ, ಎಷ್ಟು ಬೆಳಗಕ್ಕಾಗುತ್ತೋ, ಎಷ್ಟು ಬೆಳಕು ನೀವು ಹರಡಿಸ್ಕೊಳಕ್ಕಾಗುತ್ತೋ, ಅಷ್ಟು ದೇವರು ನಿಮ್ಮ ಮೂಲಕವಾಗಿ ಬೆಳಕು ಹರಡಿಸ್ತಾನೇ ಇರ್ತಾನೆ. ಆಮೇಲೆ ಒಂದು ಇಂಜಿನಿಯರ್ಗೆ ಲಿಮಿಟೇಷನ್ ಇದೆಯಾ? ಅವ್ನು ಬರೀ ಈ ಬೀದಿಯಲ್ಲಿ ಮಾತ್ರನೇ ಮನೆ ಕಟ್ಬೇಕಂತ, ಈ ಏರಿಯಾದಲ್ಲಿ ಮಾತ್ರನೇ ಕಟ್ಬೋದಂತ ಇದೆಯಾ? ಲಿಮಿಟೇಷನ್ ಇದೆಯಾ? ಅವನು ಇಲ್ಲಿ ಕಟ್ಬೋದು, ಅಮೆರಿಕಾದಲ್ಲೂ ಕಟ್ಬೋದು, ಇಲ್ಲೂ ಕಟ್ಬೋದು, ಆಫ್ರಿಕಾದಲ್ಲೂ ಕಟ್ಬೋದು. ಲಿಮಿಟೇಷನ್ ಇಲ್ಲ. ಅದೇ ತರ ನಮ್ಮ ಬೆಳಕು ದೇವರು ನಮ್ಮ ಅಡ್ಮಿಷನ್ ಮಾಡಿರುವಂತ ಯೂನಿವರ್ಸಿಟಿಯಲ್ಲಿ ನಾವು ಪಾಸ್ ಆದ್ರೆ ಇಲ್ಲೂ ಅಲ್ಲೂ ಎಲ್ಲಿದ್ರು ನನ್ನ ಬೆಳಕು ಏನಾಗ್ತಾ ಇರುತ್ತೆ, ಪ್ರಕಾಶಿಸ್ತಾನೆ. ಹಲ್ಲೆಲೂಯಾ. ಅದಕ್ಕೆ ದೇವರು ವಾಕ್ಯ ಹೇಳ್ತಾರೆ ನೋಡ್ರಿ, ಇದು ಯೋಹಾನ ಸುವಾರ್ತೆಯಲ್ಲಿ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೇ ದೇವರ ಬಳಿ ಇತ್ತು, ವಾಕ್ಯವೇ ದೇವರಾಗಿತ್ತು, ಆ ವಾಕ್ಯವ ಅದೆಲ್ಲ ಓದ್ಕೊಂಡ್ಬರ್ಬೇಕಾದ್ರೆ ಲಾಸ್ಟಲ್ಲಿ ಲಾಸ್ಟ್ ಲೈನ್ ಹೇಳುತ್ತೆ ಹೇಳ್ರಿ, ಕತ್ತಲಲ್ಲಿ ಪ್ರಕಾಶಿಸ್ತು, ಆದ್ರೆ ಕತ್ತಲು ಅದನ್ನ ಮುಸುಕಲ್ಲ. ಅಂದ್ರೆ ಅರ್ಥ ಏನು? ಕತ್ತಲಲ್ಲಿ ಪ್ರಕಾಶಿಸ್ತು, ಕತ್ತಲಿತ್ತು, ಕತ್ತಲ ಮಧ್ಯದಲ್ಲಿ ಏನಾಯ್ತು, ಅದು ಬೆಳಕು ಪ್ರಕಾಶಿಸ್ತು, ಆದ್ರೆ ಕತ್ತಲ ಅದನ್ನ ಏನ್ ಮಾಡಲಿಲ್ಲ, ಆವರಿಸ್ಕೊಳಕ್ಕಾಗಿಲ್ಲ, ಮರೆ ಮಾಡಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಆ ಬೆಳಕು ಏರಿಯಾಗೆ ಸಂಬಂಧಪಟ್ಟ ಬೆಳಕಲ್ಲ, ಮುಚ್ಚಕ್ಕೆ. ಲೋಕಕ್ಕೋಸ್ಕರವಾಗಿ ಬಂದಂತ ಬೆಳಕು. ಲೋಕಕ್ಕೋಸ್ಕರ ಬಂದಂತ ಬೆಳಕನ್ನ ಯಾರ ಕೈಲೂ, ನಾವು ಏರಿಯಾ ಬೆಳಕಲ್ಲ, ನಾವು ಲೋಕಕ್ಕೆ ಬೆಳಕಾಗಿದ್ದೀವಿ. ನಮ್ಮ ಬೆಳಕನ್ನ ಯಾರಿಂದಲೂ ಮುಚ್ಚಕ್ಕೆ ಆಗೋದಲ್ಲ. ನಮ್ಮ ಬೆಳಕನ್ನ ಯಾರಿಂದಲೂ ಮುಚ್ಕಕ್ಕೆ ಸಾಧ್ಯನೇ ಇಲ್ಲ. ನಿಜ ನಂಬ್ತಾ ಇದ್ದೀರಾ? ನಿಮ್ಮ ಬೆಳಕು ಯಾವ ಬೆಳಕು? ನಮ್ಮ ಯೂನಿವರ್ಸಿಟಿ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ. ನಾವು ಇಲ್ಲಿ ಓದಿದ್ರೆ ಎಲ್ಲಿ ಬೇಕಾದ್ರೆ ಕೆಲಸ ಮಾಡ್ಬೋದು ನಾವು. ಹಲ್ಲೆಲೂಯ. ನಾವು ಇಲ್ಲಿ ಓದಿದ್ರೆ ಲೋಕದ ಯಾವ ಭಾಗದಲ್ಲಿ ಹೋದ್ರು, ಯಾವ ಮೂಲೆಗೆ ಹೋದ್ರು ನಮ್ಮ ಒಂದು ಸರ್ಟಿಫಿಕೇಟು ವ್ಯಾಲಿಡ್. ಎಲ್ಲಿ ಹೋದ್ರು ಕಣ್ಣು ಮುಚ್ಕೊಂಡು ಏನ್ ಮಾಡ್ಬೇಕು, ಅಕ್ಸೆಪ್ಟ್ ಮಾಡ್ಲೇಬೇಕು. ಆ ತರ ಆ ಯೂನಿವರ್ಸಿಟಿ ಆಫ್ ಲೈಟ್ ಅಲ್ಲಿ ದೇವರು ಏನ್ ಮಾಡಿದ್ದಾರೆ, ನಮ್ಮನ್ನ ಸೇರಿಸಿದ್ದಾರೆ, ಅಡ್ಮಿಷನ್ ಮಾಡಿದ್ದಾರೆ. ಆದ್ರೆ ಮಾಡ್ಬೇಕಾಗಿರೋದಲ್ಲ ಒಂದೇ ಅಲ್ಲಿ ನೀವು ಏನ್ ಕಲಿಬೇಕು, ನಿಮ್ಮ ಶರೀರನ ಹೆಂಗೆ ಮೇಂಟೈನ್ ಮಾಡೋದು ಅಂತ ಕಲಿಬೇಕು. ಈ ಲೈಟ್ ಯೂನಿವರ್ಸಿಟಿಲಿ ಏನ್ ಕಲಿಬೇಕು ನೀವು? ಹೆಂಗೆ ಮೇಂಟೈನ್ ಮಾಡ್ಬೇಕು ಅಂತ ಕಲಿಬೇಕು. ಅದನ್ನೇ ಇವಾಗ ಹೇಳ್ತಾರೆ, ಮುಂದೆ ಹಂಗೆ ಕಂಟಿನ್ಯೂ ಮಾಡಿ. ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಆಶ್ಚರ್ಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರ ಆತ್ಮಕ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರಿಗೆ ಸುಪ್ರೀಯ ಪ್ರಜೆಯು ಆಗಿದ್ದೀರಿ. ನೀವೆಲ್ಲ ಏನಾಗಿದ್ದೀರಂತೆ? ಇದೆಲ್ಲ ಆಗಿದ್ದೀರ ನೀವೆಲ್ಲ ಏನಾಗಿದ್ದೀರಾ? ನೀವೆಲ್ಲ ಏನಾಗಿದ್ದೀರಾ? ಒಂದೇದು ಎಲ್ಲ ಗಟ್ಟಿಯಾಗಿ ಹೇಳ್ರಿ. ನಾವೆಲ್ಲ ಯಾರು? ನಮ್ಮ ಶರೀರ ಹೆಂಗಿರ್ಬೇಕು ಹೇಳ್ರಿ? ರಾಜವಂಶಸ್ಥರ ಇರ್ಬೇಕು ನಾವು. ಆದ್ರೆ ಕೇಳ್ರಿ ಪಕ್ಕದಲ್ಲಿ, ರಾಜವಂಶದ ತರ ವೈಟ್ ಅಂಡ್ ಮೇಂಟೈನ್ ಮಾಡ್ತಾರೆ ನಿಮ್ ಶರೀರನ ಅಂತ ಕೇಳ್ರಿ. ನಿಮ್ ಶರೀರ ನೋಡಿದ್ರೆ ರಾಜವಂಶದ ತರನ ಇದೆ ನಿಮ್ದು ಶರೀರ ಅಂತ ಕೇಳ್ರಿ. ಇಲ್ಲಿ ನೋವು, ಅಲ್ಲಿ ನೋವು, ಅಲ್ಲಿ ನೋವು, ಇಲ್ಲಿ ನೋವು, ಇಲ್ಲಿ ಹಿಂಗೆ, ಅಲ್ಲಿ ಹಂಗೆ, ಹಂಗೆ ಹಿಂಗೆ, ಹಿಂಗೆ ಹಂಗೆ, ಅದು ಯೋಚನೆ ಮಾಡ್ಕೊಂಡು ರಾಜವಂಶದವ್ರು ಹಂಗೆ ಯೋಚನೆ ಮಾಡ್ತಾರಾ? ಯೋಚನೆ ಮಾಡ್ತಾರ ರಾಜವಂಶರು? ಚಿಂತೆಯಲ್ಲಿ ಕುತ್ಕೊಂಡಿರ್ತಾರ? ನಾವೆಲ್ಲ ಯಾವ ವಂಶರು? ಮತ್ತೆ ಈ ಶರೀರದಲ್ಲಿ ಯಾಕೆ ಇಷ್ಟೊಂದು ಪ್ರಾಬ್ಲಮ್? ಮೇಂಟೆನೆನ್ಸ್ ಎಷ್ಟು ವರ್ಷದಿಂದ ಮೇಂಟೈನ್ ಮಾಡಿಲ್ಲ ನಿಮ್ಮ ಶರೀರ ನೀವು. ಸೊ ನಮ್ಮ ಶರೀರ ಹೆಂಗ್ ಕಾಣಿಸ್ಬೇಕಂತೆ? ಕಾಣಿಸ್ಬೇಕು. ನಾವು ಈ ಶರೀರದಲ್ಲಿರುವಂತ ನಾವು ಯಾವ ಜನಾಂಗ? ಈ ಶರೀರದಲ್ಲಿರುವಂತ ನಾನು
ಈ ಶರೀರದಲ್ಲಿರುವಂತ ನಾನು ಯಾವ ಜನಾಂಗ? ದೇವರು ಆದುಕೊಂಡಂತ ಜನಾಂಗ. ಈ ಶರೀರದಲ್ಲಿರುವ ನಾನು. ಈ ಶರೀರನ ಯಾರು ಮೇಂಟೈನ್ ಮಾಡ್ತಾ ಇರೋದು? ನಾನು. ಸೊ ನಾನ್ ಮೈಂಡ್ ಸೆಟ್ ಏನಿರ್ಬೇಕು? ನಾನು ರಾಜವಂಶಸ್ಥ. ನಾನು ಈ ಶರೀರದಲ್ಲಿ ಇರೋವರೆಗೂ ಹೆಂಗ್ ಬದುಕ್ತೀನಿ? ರಾಜನಾಗಿ ಬದುಕ್ತೀನಿ. ನಾನು ಈ ಶರೀರದಲ್ಲಿ ಇರೋವರೆಗೂ ರಾಜರ ತರ ಬದುಕ್ತೀನಿ. ಎರಡನೇದು ಹೆಂಗ್ ಬದುಕ್ಬೇಕಂತೆ? ನಾನು ಈ ಶರೀರದಲ್ಲಿ ಇರೋವರೆಗೂ ಹೆಂಗ್ ಬದುಕ್ತೀನಿ? ಯಾಜಕರ ತರ ಬದುಕ್ತೀನಿ. ಯಾವ ತರ? ಯಾಜಕರು. ಯಾಜಕರಂದ್ರೆ ಅರ್ಥ ಏನ್ ಹೇಳ್ರಿ? ಸೇವೆ ಮಾಡೋರು ದೇವರಿಗೆ. ಒಂದು ರಾಜರ ತರ ಬದುಕಬೇಕು. ಯಾರಿಗೋಸ್ಕರ? ಹೊರಗಡೆ ಇರೋ ಜನರಿಗೋಸ್ಕರ. ಯಾಜಕರಾಗಿ ಬದುಕಬೇಕು. ಯಾರಿಗೋಸ್ಕರ? ದೇವರಿಗೋಸ್ಕರ. ಮುಂದೆ ಮೂರನೇದು ಮೀಸಲಾದ ಜನಾಂಗ. ಇವಾಗ ನಾನು ಒಳಗಡೆ ಇದ್ದೀನಿ. ಈ ಶರೀರ ಹೇಗಿರ್ಬೇಕು? ದೇವರಿಗೆ ಮೀಸಲಾಗಿರ್ಬೇಕು. ನಾನು ಮೀಸಲಾಗಿರೋ ಜನಾಂಗ. ನಾನು ದೇವ್ರಿಗೆ ಮೀಸಲಾದ್ಮೇಲೆ ನನ್ನ ಶರೀರ ಏನ ಮಾಡ್ಬೇಕು? ದೇವ್ರಿಗೆ ಮೀಸಲು ನಾನು ಮಾಡ್ಬೇಕು. ನಾನೇ ಮಾಡ್ಬೇಕು ಈ ಶರೀರನ. ನಾನು ದೇವ್ರಿಗೆ ಮೀಸಲಾದ್ಮೇಲೆ ನನ್ನ ಶರೀರ ನಾನೇನ್ ಮಾಡ್ಬೇಕು? ದೇವರಿಗೆ ಮೀಸಲಾಗಿ ಸಮರ್ಪಣೆ ಮಾಡ್ಬೇಕು. ಆದ್ರೆ ನನ್ನ ಪ್ರಾಬ್ಲಮ್ ಏನಂದ್ರೆ ಈ ಶರೀರ ನನ್ನ ಮಾತು ಕೇಳಲ್ಲ. ಸಮರ್ಪಣೆ ಮಾಡ್ಬೇಕು ಅನ್ಕೊಂತೀನಿ, ಎಲ್ಲ ಮಾಡ್ಬೇಕು ಅನ್ಕೊಂತೀನಿ, ಆದ್ರೆ ಈ ಶರೀರ ಮಾತ್ರ ಏನ್ ಮಾಡಲ್ಲ? ಮಾತೇ ಕೇಳ. ಅದನ್ನೇ ಯೂನಿವರ್ಸಿಟಿಯಲ್ಲಿ ಕಲಿತಾ ಇರೋದು ನಾವು. ಯೂನಿವರ್ಸಿಟಿ ಆಫ್ ಲೈಟ್ ಅಲ್ಲಿ ಏನ್ ಕಲಿತಾ ಇದೀವಿ? ನಮ್ಮ ಶರೀರ ನಮ್ಮ ಮಾತನ್ನ ಕೇಳಬೇಕು, ನಾವು ದೇವ್ರ ಮಾತನ್ನ ಕೇಳಬೇಕು. ಎಲ್ಲ ಬಾಯ್ಬಿಟ್ಟು ಹೇಳ್ರಿ, ಈ ಶರೀರ ನಮ್ಮ ಮಾತನ್ನ ಕೇಳಬೇಕು, ನಾವು ದೇವ್ರ ಮಾತನ್ನ ಕೇಳಬೇಕು. ಇದೇ ಆರ್ಡರ್. ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡಾಗ್ಲೇ ನೀವು ಆತ್ಮಿಕವಾಗಿ ಬದುಕೋದು ಈಸಿ ಆಗುತ್ತೆ. ಈ ಶರೀರ ನನ್ನ ಮಾತನ್ನ ಕೇಳಬೇಕು, ನಾನು ದೇವ್ರ ಮಾತನ್ನ ಕೇಳಬೇಕು. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಈ ಶರೀರ ನನ್ನ ಮಾತನ್ನ ಕೇಳಬೇಕು. ನಾನು ಒಳಗಡೆ ಕಳ್ಳರಿದಾರಲ್ಲ ಅವ್ರ ಮಾತೆಲ್ಲ ಕೇಳಬಾರ್ದು. ಈ ಶರೀರ ಒಳಗಡೆ ಇರೋ ಕಳ್ಳರ ಮಾತೆಲ್ಲ ಕೇಳಬಾರ್ದು. ಯಾರ್ಯಾರ ಕಳ್ಳರು? ಕೋಪ ಅನ್ನೋನೊಬ್ಬ ಕಳ್ಳ, ದ್ವೇಷ ಅನ್ನೋನೊಂದು ಕಳ್ಳ, ಹೊಟ್ಟೆ ಕಿಚ್ಚೋನೊಂದು ಕಳ್ಳ, ಸಿಟ್ಟು ಮಾಡ್ಕೊಳ್ಳೋನ್ ಕಳ್ಳ, ಜಗಳ ಮಾಡೋನೊಬ್ಬ ಕಳ್ಳ, ಇವನ್ನೆಲ್ಲ ಅವ್ರು ಕಳ್ಳರು. ಈ ಶರೀರ ಕಳ್ಳರ ಮಾತನ್ನ ಕೇಳಬಾರ್ದು, ನನ್ನ ಮಾತು ಮಾತ್ರನೇ ಕೇಳಬೇಕು. ಆದ್ರೆ ಯಾರ ಮಾತು ಕೇಳ್ತಾ ಇದೆ ನಿಮ್ಮ ಶರೀರ? ಅದಕ್ಕೆ ಮೇಂಟೆನೆನ್ಸ್ ಸರಿ ಇಲ್ಲ. ಯಾರನ್ನ ಮೇಂಟೈನ್ ಮಾಡಕ್ ಬಿಟ್ಟಿದ್ದೀರಾ? ಕಳ್ಳರನ್ನ ಮೇಂಟೈನ್ ಮಾಡಕ್ ಬಿಟ್ಟಿದ್ದೀರಾ. ಅವನಿಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಏನ್ ಮಾಡ್ತಾವನೆ? ಇಷ್ಟ ಬಂದಂಗೆ ಅವನ್ ಬೇಕು ಮಾಡ್ಕೊಂತಾನೆ, ಮೇಂಟೆನೆನ್ಸ್ ಯೂಸ್ ಮಾಡ್ಕೊಂತಾನೆ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ಕಳ್ಳರ ಶರೀರದಲ್ಲಿ ನೀವಿದ್ದೀರಾ ಇಲ್ಲ ನಿಮ್ ಶರೀರದಲ್ಲಿ ನೀವಿದ್ದೀರಾ ಅಂತ. ನಿಮ್ ಶರೀರದಲ್ಲಿ ನೀವಿದ್ದೀರಾ ಇಲ್ಲ ಕಳ್ಳರ ಶರೀರದಲ್ಲಿ ಇದ್ದೀರಾ? ಈ ಶರೀರ ಯಾರ್ದು? ನಮ್ದು ತಾನೆ, ನಮ್ದು ತಾನೆ, ನಾನು ತಾನೆ ಈ ಓನರು. ಮತ್ತೆ ಆ ಕಳ್ಳರು ಹೇಳೋ ಮಾತನ್ನ ನಾನು ಯಾಕೆ ಕೇಳ್ಬೇಕು? ಈ ಶರೀರ ನನ್ನ ಕಂಟ್ರೋಲ್ ತಾನೆ ಇರಬೇಕು. ಯಾಕೆ ಕಂಟ್ರೋಲ್ ತಪ್ತಾ ಇದೆ? ಸ್ವಲ್ಪ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು? ನೀವು ಟಕ್ಕಂತ ಒಳಗಡೆ ಹೋಗ್ಬೇಕು. ಒಳಗಡೆ ಯಾವ್ಯಾವ ಕಳ್ಳ ಇದಾರೆ ನೋಡ್ಬೇಕು, ಸ್ವಲ್ಪ ಓಡಿಸ್ಬೇಕು ಅವನ್ನ. ಏ ಸ್ವಾಮಿ ಹೆಂಗನೆ ಸಡನ್ ಆಗಿ ಒಳಗಡೆ ಹೋದ ದೇವಾಲಯದಲ್ಲಿ, ಅಲ್ಲಿ ನೋಡಿದ್ರೆ ಪಾರಿವಾಳ ಇಟ್ಕೊಂಡು ಕೂತವನೆ, ಒಬ್ಬ ಕಾಯಿನ್ಗಳು ಇಟ್ಕೊಂಡು ಕೂತವನೆ, ಇನ್ನೊಬ್ಬ ಕೋಳಿಗಳನ್ನ ಇಟ್ಕೊಂಡು ಕೂತವನೆ, ಇನ್ನೊಬ್ಬ ಕುರಿ ಇಟ್ಕೊಂಡು ಕೂತವನೆ. ಏನಾಯ್ತು? ಏ ಸ್ವಾಮಿಗೆ ಕೋಪ ಬಂದ್ಬಿಟ್ಟು. ಇಲ್ಲಿ ಜಾಗ ಯಾವ ಜಾಗ? ನೀವ್ ಏನ್ ಮಾಡ್ತಾ ಇದ್ದೀರಾ? ಅವ್ರ ಇಂಟೆನ್ಷನ್ ಎಲ್ಲ ಕರೆಕ್ಟೇ. ಇಲ್ಲೆಲ್ಲ ಏನ್ ಮಾಡ್ಬೇಕು? ಈ ಕುರಿ ತಗೊಂಡೋಗಿ ಬಲಿ ಕೊಡ್ರಿ, ಕೋಳಿ ತಗೊಂಡೋಗಿ ಬಲಿ ಕೊಡ್ರಿ, ಈ ಕಾಯಿನ್ ತಗೊಂಡೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಿ ಕಾಣಿಕೆ ಹಾಕ್ರಿ. ಅದೆಲ್ಲ ಹೊರಗಡೆ ಮಾಡು, ಒಳಗಡೆ ಅಲ್ಲ. ಅದೆಲ್ಲ ಏನ್ ಮಾಡ್ಬೇಕು? ಹೊರಗಡೆ ಮಾಡ್ಬೇಕು, ಒಳಗಡೆ ಅಲ್ಲ. ನಿಮ್ ಒಳಗಡೆ ಏನ್ ನಡಿಬೇಕು ಹೇಳ್ರಿ? ಇದು ಮಾತ್ರನೇ ಒಳಗಡೆ ನಡಿಬೇಕು. ಇದಲ್ಲಿ ಮಾತ್ರ ಒಳಗಡೆ ನಡಿಬೇಕು ನಮ್ಮ ಒಳಗಡೆ. ಬೇರೆದೆಲ್ಲ ಹೊರಗಡೆಗೆ, ಒಳಗಡೆ ಅಲ್ಲ. ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ಎಷ್ಟು ಗಂಟೆಗೆ ಚರ್ಚ್ಗೆ ಹೋಗ್ಬೇಕು, ಎಷ್ಟು ಕಾಣಿಕೆ ಕೊಡ್ಬೇಕು, ಇದೆಲ್ಲ ಹೊರಗಡೆ ಕೆಲಸ.
ಒಳಗಡೆ ಹೆಂಗಿರ್ಬೇಕು ನೀವು? ಮೀಸಲಾಗಿಯೂ ಸಜೀವವಾಗಿಯೂ ಮೆಚ್ಚುಗೆಯಾಗಿಯೂ ದೋಷವಿಲ್ಲದವರಾಗಿ ಉತ್ತಮವಾಗಿ ನೀವೇನಾಗಿರ್ಬೇಕು? ದೇವರಿಗೆ ಸಮರ್ಪಕವಾಗಿ ನೀವು ಇಲ್ಲಿ ಬರ್ಬೇಕಾದ್ರೆ ನೀವು ಕೊಡೋ 2 ರೂಪಾಯಿ ಕೂಡ ದೇವರಿಗೆ ಮೆಚ್ಚುಗೆ ಆಗಿರುತ್ತೆ. ಆ ಬಡ ಸ್ತ್ರೀ ಬಂತು ನೋಡ್ರಿ, ಯೇಸು ಸ್ವಾಮಿ ಮೆಚ್ಕೊಂಡಿದ್ದ ಕಾರಣ ಏನ್ ಹೇಳ್ರಿ? ಮನೇಲಿ ಇದ್ದಿದ್ದೇ 2 ಕಾಯಿನು. ಆ 2 ಕಾಯಿನ ಎತ್ಕೊಂಡು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸಜೀವವಾಗಿಯೂ ಉತ್ತಮವಾಗಿಯೂ ದೋಷವಿಲ್ಲದವರಾಗಿಯೂ ಏನ್ ಮಾಡ್ತು ಆ ಅಮ್ಮ? ತಮ್ಮ ಮನೆಯಿಂದ ಮನೆಯಲ್ಲೇ ಡಿಸೈಡ್ ಮಾಡ್ಕೊಂಬಂತು, ಇದನ್ನ ದೇವರಿಗೆ ಕೊಡ್ಲೇಬೇಕು. ಏನ್ ಹೇಳ್ರಿ? ದೇವ್ರಿಗೆ ಇದು ಕೊಡ್ಲೇಬೇಕಂತ ಎಲ್ಲಿಂದ ಡಿಸೈಡ್ ಮಾಡ್ಕೊಂಬಂದಿದ್ದು? ನೀವು ಆತ್ಮಿಕವಾಗಿ ಮಾಡುವಂತ ಪ್ರತಿಯೊಂದು ಕ್ರಿಯೆನೂ ಮುಂಚೆನೆ ಮೀಸಲಾಗಿರ್ಬೇಕು. ಆತ್ಮಿಕವಾಗಿ ನೀವು ಮಾಡುವಂತ ಪ್ರತಿಯೊಂದು ಕ್ರಿಯೆನೂ ಏನಾಗಿರ್ಬೇಕು ಹೇಳ್ರಿ? ಮುಂಚೆನೆ ಮೀಸಲಾಗಿರ್ಬೇಕು, ಮುಂಚೆನೆ ಡಿಸೈಡ್ ಆಗಿರ್ಬೇಕು, ಮುಂಚೆನೆ ದೇವರಿಗೆ ಅದು ಸಮರ್ಪಕವಾಗಿರ್ಬೇಕು. ಇಲ್ಲಿ ಬಂದ ಮೇಲೆ ನೀವು ಸಮರ್ಪಣೆ ಮಾಡೋದಲ್ಲ. ಇಲ್ಲಿ ಬಂದ ಮೇಲೆ ಕುತ್ಕೊಂಡಾಗ ದೇವ್ರನ್ನ ಆರಾಧನೆ ಮಾಡೋದಂತ ಅವಾಗ ಸಮರ್ಪಣೆ ಮಾಡೋದಲ್ಲ. ಇಲ್ಲಿ ಬಂದ ಮೇಲೆ ಕುತ್ಕೊಂಡ್ಮೇಲೆ ಅವಾಗ ಕೈ ತಟ್ಟಕ್ಕೆ ಸಮರ್ಪಣೆ ಮಾಡೋದಲ್ಲ. ನೀವು ಇಲ್ಲಿ ಬಂದ ಮೇಲೆ ನೀವು ಕಾಣಿಕೆ ಎಷ್ಟು ಕೊಡ್ಲಿ ಅಂತ ಯೋಚನೆ ಮಾಡೋದು ಸಮರ್ಪಣೆ ಅಲ್ಲ. ಏನೇ ಮಾಡಿದ್ರು ಮುಂಚೆನೆ ಸಮರ್ಪಣೆ ಮಾಡಿ ಪ್ಯೂರ್ ಮೈಂಡ್ ಇಂದ ಇವತ್ತು ದೇವರಿಗೆ ನಾನು ಈ ಟೈಮಲ್ಲಿ ಇದನ್ನ ಮಾಡ್ತೀನಿ ಅಂತ ಹೇಳಿ ಡೆಡಿಕೇಟೆಡ್ ಆಗಿ ನೀವು ಸಮರ್ಪಣೆ ಆಗಿ ಬರ್ಬೇಕು. ಏನೇ ಮಾಡ್ರಿ ಮನೆಯಿಂದ ಮಾಡ್ಕೊಂಬನ್ರಿ, ಈ ಟೈಮ್ಗೆ ದೇವ್ರಿಗೆ ಏನಾಗಿರ್ಬೇಕು? ನಾವು ಡೆಡಿಕೇಟೆಡ್ ಆಗಿರ್ಬೇಕು, ಸಮರ್ಪಣೆ ಮಾಡಿರ್ಬೇಕು. ಈ ಸಮರ್ಪಣೆ ಮಾಡ್ತೀನಿ ಅಂತ ಮಾತ್ರನೇ ಡೆಡಿಕೇಟೆಡ್ ಆಗಿ ನೀವೇನ್ ಮಾಡ್ಬೇಕು? ದೇವರ ಸನ್ನಿಧಾನಕ್ಕೆ ಬರ್ಬೇಕು. ಒಂದು ಅಪಾಯಿಂಟ್ಮೆಂಟ್ ಹೋಗ್ತಾ ಹೊಂತೀರ, ಪಾಸ್ಪೋರ್ಟ್ಗೆ ಆಫೀಸ್ಗೆ ಅಪಾಯಿಂಟ್ಮೆಂಟ್ ತಗೊಂತೀರ ಅಂತ ಅವ್ರೊಂದು ಡೆಡಿಕೇಟೆಡ್ ಟೈಮ್ ಕೊಡ್ತಾರೆ. 9 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ. 9 ಗಂಟೆ ಏನಿರ್ಬೇಕು ನೀವಲ್ಲಿ? ನಿಮ್ಗೆ ಏನೇ ಕೆಲಸ ಇದ್ರು 9 ಗಂಟೆಗೆ ನೀವೇನ್ ಮಾಡ್ಬೇಕು? ನೀವು ಸಮರ್ಪಣೆ ಮಾಡ್ಕೊಬೇಕು. ಬೇರೆ ಯಾವ ಕೆಲಸನ ಇಟ್ಕೊಬೋದು. ಇಲ್ಲ ಸ್ವಾಮಿ ನನ್ಗೆ ಬೇರೆ ಕೆಲಸಗಳು ಇದಾವೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದ್ರೆ ನಿಮ್ ಟೈಮಿಗೆ ಕೊಟ್ಟಿರೋ ಅಪಾಯಿಂಟ್ಮೆಂಟ್ ಏನಾಯ್ತದೆ? ಕ್ಯಾನ್ಸಲ್. ಇನ್ನೂ ಸರಿ ಬಾ ಅಂತ ಅಲ್ವಾ? ನಾಳೆ ಹೋದ್ಮೇಲೆ ನೀವು ನಿಮ್ಗೆ ಇಷ್ಟ ಬಂದ ಟೈಮಲ್ಲಿ ಹೋಗಕ್ಕಾಗತ್ತಾ? ಇಲ್ಲ. ನಿಮಗೆ ಯಾವ್ದು ಅಪಾಯಿಂಟ್ಮೆಂಟ್ ಟೈಮ್ ಕೊಟ್ಟಿರ್ತಾರೋ ಅಲ್ಲಿ ಏನ್ ಮಾಡ್ಬೇಕು? ನೀವು ಬೇರೆ ಎಲ್ಲಾ ಕೆಲಸ ಬಿಟ್ಟು ಆ ಕೆಲ್ಸಕ್ಕೆ ಮಾತ್ರ ನೀವೇನಾಗಿರ್ಬೇಕು? ಸಮರ್ಪಣೆ ಮಾಡ್ಕೊಂಡಿರ್ಬೇಕು. ಆ ಕೆಲ್ಸಕ್ಕೆ ಮಾತ್ರ ಸಮರ್ಪಣೆ ಮಾಡ್ಕೊಂಡಾಗ ಮಾತ್ರನೇ ನಿಮ್ಗೆ ಏನು ಸಿಗತ್ತೆ? ನಿಮ್ಗೆ ಪಾಸ್ಪೋರ್ಟ್ ಸಿಗುತ್ತೆ. ನೀವು ಎಷ್ಟು ಜನ ಕೆಲ್ಸಕ್ಕೆ ಹೋಗ್ತಾ ಇದ್ರಿ? ಇಲ್ಲಿ 10 to 7 ಕೆಲ್ಸಕ್ಕೆ ಹೋಗ್ತೀರಲ್ಲ ಎಲ್ಲರೂ? 10 to 7, 9 to 7, ಕೆಲವರು 10 to 10 ಎಲ್ಲ ಹೋಗ್ತಾ ಇದ್ರಲ್ಲ. ಇವಾಗ ಫಾರ್ ಎಕ್ಸಾಂಪಲ್ 10 ರಿಂದ 7 ಗಂಟೆಗೆ ಸಮರ್ಪಣೆ ಮಾಡ್ಕೊಂಡ್ರೆ ಮಾತ್ರನೇ ನಿಮ್ಗೆ ಸಂಬಳ ಕೊಡ್ತಾರೆ. ಆ 10 to 7 ಏನಾಗಿರ್ಬೇಕು? ನಿಮ್ ಬಾಸ್ಗೆ ಆ ಟೈಮ್ ಏನ್ ಮಾಡ್ಬೇಕು? ನೀವು ಸಮರ್ಪಣೆ ಮಾಡ್ಲೇಬೇಕು. ನಿಮ್ ಬಾಸ್ಗೆ 10 to 7 ನ ಸಮರ್ಪಣೆ ಮಾಡಿಲ್ಲ ಅಂದ್ರೆ ನಿಮ್ ಬಾಸ್ ನಿಮ್ಗೆ ಏನ್ ಮಾಡಲ್ಲ? ಸಂಬಳ ಕೊಡಲ್ಲ ಅಲ್ವಾ? ಎಷ್ಟನಾಗ ಅರ್ಥ ಆಗ್ತದೆ? ಒಂದು, ಸಮರ್ಪಣೆ ಮಾಡಿದ್ರೆ ಸಂಬಳ ಸಿಗತ್ತೆ. ಎರಡನೇದು, ಆ ಟೈಮಲ್ಲಿ ಬಾಸ್ಗೆ ಮೆಚ್ಚುಗೆ ಆಗಿರೋದು ಮಾಡಿದ್ರೆ ಪ್ರಮೋಷನ್ ಸಿಗತ್ತೆ, ಸಂಬಳ ಜಾಸ್ತಿ ಆಗತ್ತೆ. ಒಂದು ಸಮರ್ಪಣೆ ಮಾಡ್ಬೇಕು, ಮೆಚ್ಚುಗೆ ಆಗಿರ್ಬೇಕು. ದೋಷ ಇದೆ, ಸಿಕ್ಕಿದೆಲ್ಲ ಕಳ್ತನ ಮಾಡ್ಕೊಂಡು ಕೂತಿದ್ರೆ, ಮಿಸ್ಟೇಕ್ ಮಾಡ್ಕೊಂಡು ಇಷ್ಟ ಬಂದಿದ್ದೆಲ್ಲ ಕಳ್ತನ ಮಾಡ್ಕೊಂಡಿದ್ರೆ ಕೆಲಸ ಮಾಡೋ ಜಾಗದಲ್ಲಿ ಅದನ್ನೇನಂತಾರೆ? ದೋಷ ಅಂತ. ಓಡಿಸಿದ್ಮೇಲೆ ನಿಮ್ ಬಾಸ್ ಹೇಳ್ತಾರೆ ಒಬ್ಬ ಇದ್ದ ಅವನು ಕಳ್ಳ ಅವನು ಅಂತ, ಸಿಕ್ಕಿದೆಲ್ಲ ಕಳ್ತನ ಮಾಡ್ತಾ ಇದ್ದ ಅವನು. ಅವಾಗ ಏನ್ ಮಾಡ್ತಾರೆ? ನಿಮ್ಮನ್ನ ದೋಷಿಯಾಗಿ ನೋಡ್ತಾರೆ. ಸೊ ಕೆಲಸ ಮಾಡಿರೋ ಜಾಗದಲ್ಲೇ ನಮ್ ಟೈಮ್ ಏನಾಗಿರ್ಬೇಕು? ರಿಸರ್ವ್ ಆಗಿರ್ಬೇಕು. ಒಬ್ಬ ವ್ಯಕ್ತಿಗೆ ಏನಾಗಿರ್ಬೇಕು? ಟೈಮು ರಿಸರ್ವ್ ಆಗಿರ್ಬೇಕು, ಮೆಚ್ಚುಗೆ ಆಗಿರ್ಬೇಕು, ದೋಷವಿಲ್ಲದವರಾಗಿರ್ಬೇಕು. ಎಲ್ಲ ಏನಕ್ಕೋಸ್ಕರವಾಗಿ? ಬರೀ ಸಂಬಳ ಇಸ್ಕೊಳಕ್, ತಿಂಗಳಿಗೊಂದಿವ್ಸ ಸಂಬಳ ಇಸ್ಕೊಳಕ್ಕೆ. ಆ ತರ ಒಂದ್ ಮನುಷ್ಯನಿಗೆ ನಾವು ಒಂದ್ ಸಂಬಳ ಇಸ್ಕೊಳಕ್ಕೆ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಪರಲೋಕ ಭೂಮಿನ ಉಂಟು ಮಾಡಿದ ಸರ್ವಶಕ್ತನಾಗಿರೋ ದೇವರಿಗೆ ನಾವು ಎಷ್ಟು ಸಮರ್ಪಣೆ ಮಾಡ್ಬೇಕು? ದೇವ್ರ ಹತ್ರ ಆಶೀರ್ವಾದ ಎದುರು ನೋಡ್ತೀವಿ, ಸಮಾಧಾನ ಎದುರು ನೋಡ್ತೀವಿ, ಸಂತೋಷ ಎದುರು ನೋಡ್ತೀವಿ, ಬಿಡುಗಡೆನ ಎದುರು ನೋಡ್ತೀವಿ, ಎಲ್ಲಾನು ಎದುರು ನೋಡ್ತೀವಿ. ಆದ್ರೆ ನಮ್ ಕಡೆಯಿಂದ ನಾವೇನ್ ಸಮರ್ಪಣೆ ಮಾಡ್ತಾ ಇದೀವಿ? ನಮ್ ಕಡೆಯಿಂದ ನಾವೇನ್ ಸಮರ್ಪಣೆ ಮಾಡ್ತಾ ಇದೀವಿ? ಒಂದ್ ಸಂಬಳಕ್ಕೋಸ್ಕರ ಅಷ್ಟೊಂದು ಸಮರ್ಪಣೆ ಮಾಡಿದೀವಿ ಡೆಡಿಕೇಟೆಡ್ ಆಗಿ. ಒಂದ್ ದಿವಸ ರಜೆ ಹಾಕ್ರಿ ಬ್ರದರ್, ಪ್ರೇಯರ್ ಇಟ್ಕೊಳ್ಳೋಣ ಅಂದ್ರೆ ನೀವೇನಂತೀರಾ?
ಬಾ ಇವತ್ತು ಹಾಕ್ಬಿಡ್ತೀನಿ ಅಂತೀರಾ ಇಮಿಡಿಯೇಟ್ ಆಗಿ? ರಜಾ ಹಾಕಿದ್ರೆ ಏನಾಗತ್ತೆ ಹೇಳ್ರಿ? ಅವಾಗ ಏನ್ ಮಾಡಿದೀರಾ ನೀವು? ನಿಮ್ಮ ಟೈಮ್ನ ಆಲ್ರೆಡಿ ರಿಸರ್ವ್ ಮಾಡಿಬಿಟ್ಟಿದ್ದೀರಾ. ಎಲ್ಲ ಏನಕ್ಕೋಸ್ಕರ? ಸಂಬಳಕ್ಕೋಸ್ಕರ. ಆದ್ರೆ ದೇವ್ರ ಕೇಳುತ್ತೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿಯೂ ತವಕ ಪಡ್ರಿ, ಅವೆಲ್ಲ ನಿಮಗೆ ಕೊಡಲ್ಪಡುವುದು, ಹಿಂಬಾಲಿಸುವುದು. ಒಂದು ಸಂಬಳಕ್ಕೋಸ್ಕರ ಇಷ್ಟೊಂದು ನಾವು ಡೆಡಿಕೇಟೆಡ್ ಆಗಿ ಇಷ್ಟೊಂದು ನಾವು ಸಮರ್ಪಣೆ ಮಾಡಿದೀವಿ ಟೈಮ್ನ. ದೇವರ ರಾಜ್ಯಕ್ಕೋಸ್ಕರ ನೀತಿಗೋಸ್ಕರ ನಾವು ಏನ್ ಸಮರ್ಪಣೆ ಮಾಡ್ತಾ ಇದ್ವಿ? ಅದಕ್ಕೆ ಯೇಸುಸ್ವಾಮಿ ಹೇಳ್ತಾರೆ, ಯೇಸುಸ್ವಾಮಿ ಇದು ಪ್ರಾರ್ಥನೆ ಮಾಡ್ಬೇಕಾದ್ರೆ ಹೊರಗಡೆ ಪ್ರಾರ್ಥನೆ ಮಾಡ್ಕೊಂಡು ವಾಪಸ್ ಬರುವಾಗ ಶಿಷ್ಯರೆಲ್ಲ ಏನ್ ಮಾಡ್ತಾ ಇರ್ತಾರೆ? ನಿದ್ದೆ ಮಾಡ್ತಾ ಇರ್ತಾರೆ. ಯೇಸುಸ್ವಾಮಿ ಬೈತಾರೆ, ಒಂದ್ ಅವರ್ ಕೂಡ ನಿಮ್ ಕೈಯಲ್ಲಿ ಸಮರ್ಪಣೆ ಮಾಡಕ್ಕಾಗಲ್ವಾ? ಒಂದ್ ಅವರ್ ಕೂಡ ನಿಮ್ ಕೈಯಲ್ಲಿ ದೇವ್ರಿಗೋಸ್ಕರ, ಒಂದ್ ಅವರ್ ಕೂಡ ಪ್ರಾರ್ಥನೆಗೋಸ್ಕರ ನೀವು ಸಮರ್ಪಣೆ ಮಾಡಕ್ ಆಗ್ತಾ ಇಲ್ಲ ನಿಮ್ ಕೈಯಲ್ಲಿ. ಎಚ್ಚರವಾಗಿದ್ದು 1 ಅವರ್ ಕೂಡ ಸಮರ್ಪಣೆ ಮಾಡಕ್ ಆಗ್ತಾ ಇಲ್ಲ ನಿಮ್ ಕೈಯಲ್ಲಿ. ಒಂದ್ ದಿನಕ್ಕೆ 1 ಅವರ್ ಕೂಡ ಸಮರ್ಪಣೆ ಮಾಡಕ್ಕಾಗಲ್ಲ ಅಂದ್ರೆ ಎಲ್ಲ ಇದ್ದೀರಾ? ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ಒಂದ್ ದಿನಕ್ಕೆ 1 ಅವರ್ ಕೂಡ ದೇವ್ರಿಗೆ ಸಮರ್ಪಣೆ ಮಾಡಿಲ್ಲ ಅಂದ್ರೆ ಏನಕ್ಕೋಸ್ಕರ ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ಬೇಕು, ಅಭಿವೃದ್ಧಿ ಮಾಡ್ಬೇಕು, ಬಿಡುಗಡೆ ಮಾಡ್ಬೇಕು? ಯಾಕೆ ಮಾಡ್ಬೇಕು ಹೇಳ್ರಿ? ಏನಕ್ಕೆ ಬಿಡುಗಡೆ ಮಾಡ್ಬೇಕು ನಿಮ್ಮನ್ನ? ಏನ್ ಸಮರ್ಪಣೆ ಮಾಡಿದಿರಂತ ದೇವ್ರನ್ನ ಬಿಡುಗಡೆ ಮಾಡ್ಬೇಕು ನಿಮ್ಮನ್ನ ಹೇಳ್ರಿ? ಏನ್ ಮಾಡಿದಿರಂತ ಮಾಡ್ಬೇಕು ನಿಮ್ಗೆ ಒಳ್ಳೆ ದೇವ್ರು? ಭಾನುವಾರ ಒಂದ್ ದಿವಸ ಬರ್ತೀರಾ ಆರಾಮಾಗಿ, ಆ ಟೈಮ್ನು ದೇವ್ರಿಗೆ ಸಮರ್ಪಣೆ ಮಾಡಿರ್ತೀರಾ? ಆ ಟೈಮು ದೋಷ ಇರುತ್ತೆ, ಅದರಲ್ಲೂ ದೋಷ ಇರುತ್ತೆ. ಆಳು ಮೂಳು ಎಲ್ಲ ಓಡ್ತಾ ಇರ್ತದೆ ಮೈಂಡ್ ಒಳಗಡೆ. ಇಲ್ಲಿ ಕೂತಿರ್ಬೇಕಾದ್ರೆ ಪೂರ್ತಿ ಇಲ್ಲೇ ಇರುತ್ತೆ ಮೈಂಡು, ಇಲ್ಲ ಅದ್ರಲ್ಲೂ ದೋಷ. ಕೈ ತಡ್ತೀರಲ್ಲ, ಎಲ್ಲ ಮರ್ತ್ಬಿಟ್ಟು ಕೈ ತಡ್ತೀರಾ? ಇಲ್ಲ ಅದ್ರಲ್ಲೂ ದೋಷನೇ. ಆಡಾಡ್ತಾ ಇರ್ತೀರಾ, ಆರಾಧನೆ ಮಾಡ್ತಾ ಇರ್ತೀರಾ, ಅದಾದ್ರೂ ಒಳ್ಳೆ ಪೂರ್ತಿಯಾಗಿ ಡೆಡಿಕೇಟೆಡ್ ಆಗಿ ಮಾಡ್ತೀರಾ? ಇಲ್ಲ ಅದ್ರಲ್ಲೂ ದೋಷ. ಆದ್ರೆ ನಮಗೆ ರಿಸಲ್ಟ್ ಮಾತ್ರ ದೇವರಿಂದ ಹೆಂಗ್ ಬೇಕು? ನಮ್ಗೆ 100% ರಿಸಲ್ಟ್ ಬೇಕು. ನಮ್ಗೆ 100% ರಿಸಲ್ಟ್ ಬೇಕು. ನಮ್ಗೆ ರಿಸಲ್ಟ್ ಬಂದಿಲ್ಲ ಅಂದ್ರೆ ದೇವ್ರು ನನಗೇನ್ ಮಾಡಿದ್ರು, ಯಾಕೆ ಮಾಡಿದ್ರು, ಇದೇನು ಮಾಡಿಲ್ಲ, ಅದ್ಯಾಕೆ ಮಾಡಿಲ್ಲ, ಇದೆಲ್ಲ ಮಾಡ್ದೆ ಅಲ್ಲ, ಏನ್ ಮಾಡ್ದೆ ನೀನು, ಏನ್ ಮಾಡ್ದೆ? ನಿಮ್ ಮನೆಗೆ ಎಷ್ಟೇ ಕರೆದ್ಬಿಟ್ಟು ಚಿಕನ್, ಮಟನ್, ಪ್ರಾನ್ಸ್, ಗೀನ್ಸ್ ಎಲ್ಲ ಮಾಡಿ ಉಪ್ಪು ಖಾರ ಎಲ್ಲ ಜಾಸ್ತಿ ಹಾಕ್ಬಿಟ್ರೆ, ಉಪ್ಪು ಜಾಸ್ತಿ ಖಾರ ಜಾಸ್ತಿ, ಆದ್ರೆ ಬಂದವ್ರು ಏನ್ ಮಾಡ್ತಾರೆ? 2 ಪೀಸ್ ತಿಂತಾರೆ. ತಿನ್ಬಿಟ್ಟು ಸಾಕು ಸ್ವಾಮಿ ಅಂದ್ಬಿಟ್ಟು ಹೋಗ್ಬಿಡ್ತಾರೆ. ನೀವು ಅವ್ರು ಹೋದ್ಮೇಲೆ ನೀವೇನ್ ಹೇಳ್ತೀರಾ? ಇಷ್ಟೆಲ್ಲ ಪ್ರೀತಿಯಿಂದ ಮಾಡಿದೆ ನಾನು, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬೆವ್ರು ಸುರಿಸ್ಕೊಂಡು ಬೆವ್ರು ಬಂದು ಎಲ್ಲ ಮಾಡಿ ಕಷ್ಟಪಟ್ಟು ಮಾಡಿದ್ರೆ ಇವರು ಏನು ತಿಂದಿರ ಹೋಗ್ಬಿಟ್ರು ಬೈಕ್ ಅಂತೀರ. ಇವಾಗ ನಿಮ್ ಪ್ರಾಬ್ಲಮ್ ಏನು? ನೀವು ಎಲ್ಲಾನು ಮಾಡ್ತೀರಾ ಕರೆಕ್ಟೇ, ಆದ್ರೆ ಮಾಡೋದ್ರಲ್ಲಿ ಎಲ್ಲದ್ರಲ್ಲೂ ದೋಷ ಇರ್ತದೆ. ಎಲ್ಲಾನು ಮಾಡ್ತೀರಾ ನೀವು, ಕರೆಕ್ಟ್ ಆಗಿ ಮಾಡ್ತೀರಾ, ಎಲ್ಲಾನು ಮಾಡ್ತೀರಾ, ಕಷ್ಟಪಟ್ಟು ಮಾಡ್ತೀರಾ, ಕಣ್ಣೀರಾಕೆ ಮಾಡ್ತೀರಾ, ಉಪವಾಸ ಇದ್ದು ಮಾಡ್ತೀರಾ, ಗೋಳಾಡ್ಕೊಂಡು ಬೈಕೊಂಡು ಮಾಡ್ತೀರಾ. ಆದ್ರೆ ಮಾಡೋ ಎಲ್ಲದ್ರಲ್ಲೂ ಹೆಂಗ್ ಮಾಡ್ತೀರಾ? ದೋಷದಿಂದ ಮಾಡ್ತೀರಾ, ಮಿಸ್ಟೇಕ್ ಇಂದ ಮಾಡ್ತೀರಾ. ಆ ಮಿಸ್ಟೇಕ್ ದೇವ್ರಿಗೆ ಏನಾಗಲ್ಲ, ಇಷ್ಟ ಆಗಲ್ಲ. ಇನ್ನೊಂದು ಕಡೆ ದೇವ್ರ ಕೇಳುತ್ತೆ, ಯಾನ್ ಕೆಲಸ ಮಾಡಿದ್ರು ಗೊಣಗ್ದಿರಾ ಕೆಲಸ ಮಾಡೋದು, ಗೊಣಗ್ದಿರಾ ಮಾಡೋದು. ಆದ್ರೆ ನಾವು ಅಲ್ಲಿಂದ ಮನೆಯಿಂದ ಬರ್ಬೇಕಾದ್ರೆ ಏನೆಲ್ಲ ಮೈಂಡಿಗೆ ಯೋಚನೆ ಬರುತ್ತೋ ಆ ಎಲ್ಲ ವಿಷಯದಲ್ಲೂ ಜ್ಞಾಪಕ ಮಾಡ್ಕೊಂಡು ಗೊಣ್ಕೊಂಡೇ ಬರ್ತೀವಿ. ಹಿಂಗ್ ಮಾಡ್ಕೊಂಡ್ ಗೊಣ್ಕೊಂಡೇ ಬರ್ತೀವಿ. ಎಷ್ಟು ಜನ ಇವತ್ತು ಗೊಣ್ಕೊಂಡ್ ಬಂದಿದ್ದೀರಾ ಯೋಚನೆ ಮಾಡ್ಕೊಂಡು ಸಭೆಗೆ ಆಂದವೆ? ಕೈ ಮೇಲೆ ಇತ್ತು ನೋಡೋಣ. ಎಷ್ಟು ಜನ ಗೊಣ್ಕೊಂಡ್ ಬಂದಿದ್ದೀರಾ? ಯಾವುದೋ ಒಂದು ಮೈಂಡಲ್ಲಿ ಯೋಚನೆ ಬಂತೆ, ಗೊಣ್ಗು ಅದರಲ್ಲೇ ಏನು ಮಾಡಿರ್ತೀನೋ
ಯೋಚನೆ ಮಾಡ್ಕೊಂಡು ಗೊಂಡ್ಕೊಂಡು ಇದೇನಕ್ಕೆ ಅದೇನಕ್ಕೆ. ಆದ್ರೆ ಅದ್ರ ಬದಲಾಗಿ ನಾವು ಹೆಂಗಿರ್ಬೇಕು, ಒಂದು ಟೈಮ್ನ ಡೆಡಿಕೇಟ್ ಮಾಡಿಬಿಟ್ರೆ ಏನೇ ಆಗಲಿ ನಾವು ಆ ಟೈಮ್ನ ದೇವರಿಗೆ ಸಮರ್ಪಣೆ ಮಾಡಲೇಬೇಕು. ಯಾಕಂದ್ರೆ ನಮ್ಮ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನ ನಿರ್ಮಿಸಿದ ಯೆಹೋವನಿಂದಲೇ ನಮ್ಮ ಸಹಾಯ ಬರುತ್ತದೆ. ಆ ಸಹಾಯ, ಎಲ್ಲಾ ಸಹಾಯ ದೇವರಿಂದ ಬರಬೇಕಾದ್ರೆ ಆ ದೇವರಿಗೆ ನಾವು ಮೆಚ್ಚುಗೆ ಆಗಿರ್ಬೇಕು, ರಿಸರ್ವ್ ಆಗಿರ್ಬೇಕು, ಸಮರ್ಪಣೆ ಆಗಿರ್ಬೇಕು, ದೋಷವಿಲ್ಲದವರಾಗಿರ್ಬೇಕು. ಹಿಂಗಿರ್ಬೇಕಾದ್ರೆ ದೇವರೇನ್ ಮಾಡ್ತಾರೆ, ಈ ಶರೀರಕ್ಕೆ ಇರುವಂತ ಎಲ್ಲಾ ಕೊರತೆಗಳನ್ನು ದೇವರೇನ್ ಮಾಡ್ತಾರೆ, ನೀಗಿಸ್ತಾರೆ. ನೀವು ಈ ಶರೀರದೊಳಗಡೆ ನೆಮ್ಮದಿಯಾಗಿ ಬದುಕಕ್ಕಾಗತ್ತ. ಅವಾಗ ಎಲ್ಲ ಬಾಬಿಟ್ಟು ಹೇಳ್ರಿ, ನಾನು ಈ ಶರೀರದಲ್ಲಿ ನೆಮ್ಮದಿಯಾಗಿರ್ಬೇಕಂದ್ರೆ ಈ ಶರೀರವನ್ನ ದೇವರಿಗೆ ಮೆಚ್ಚುಗೆಯಾಗಿ, ಸಜೀವವಾಗಿ, ದೋಷವಿಲ್ಲದವರಾಗಿ, ಉತ್ತಮವಾಗಿ ಸಮರ್ಪಿಸಿದ್ರೆ ಮಾತ್ರನೇ ಈ ಶರೀರದಲ್ಲಿ ನಾನು ನೆಮ್ಮದಿಯಾಗಿ ಬದುಕಕ್ಕಾಗತ್ತೆ ಅಲ್ಲ. ನಾನು ಈ ಶರೀರದಲ್ಲಿ ಹೆಂಗಿರ್ಬೇಕು? ನೆಮ್ಮದಿಯಾಗಿರ್ಬೇಕು. ನಾನು ಈ ಶರೀರದಲ್ಲಿ ನೆಮ್ಮದಿಯಾಗಿರ್ಬೇಕಂದ್ರೆ ಈ ಶರೀರನ ದೇವರಿಗೆ ಏನ್ ಮಾಡ್ಬೇಕು? ನಾನು ಮೆಚ್ಚುಗೆಯಾಗಿ, ಸಜೀವವಾಗಿ, ಉತ್ತಮವಾಗಿ, ದೋಷವಿಲ್ಲದವರಾಗಿ, ಇದೆಲ್ಲ ದೇವರಿಗೆ ಏನ್ ಮಾಡ್ಬೇಕು? ಈ ಶರೀರನ ನಾನೇ ಸಮರ್ಪಣೆ ಮಾಡ್ಬೇಕು. ಕೋಪ ಮಾಡ್ಕೊಳಕ್ ಬಿಟ್ಕೊಡ್ತೀರಲ್ಲ ನಿಮ್ ಶರೀರನ? ದ್ವೇಷ ಮಾಡಕ್ ಬಿಟ್ಕೊಡ್ತೀರಲ್ಲ ನಿಮ್ ಶರೀರನ? ಹೊಟ್ಟೆ ಕಿಚ್ಪಡಕ್ಕೆ ಬಿಟ್ಕೊಡ್ತೀರಲ್ಲ? ಜಗಳ ಮಾಡಕ್ ಬಿಟ್ಕೊಡ್ತೀರಲ್ಲ ನಿಮ್ ಶರೀರನ? 4 ಜನ ಮಧ್ಯದಲ್ಲಿ ಕುತ್ಕೊಂಡು ಕತೆ ಮಾತಾಡಕ್ಕೆ ನಿಮ್ ಶರೀರ ಬಿಟ್ಕೊಡ್ತಿರೋದಲ್ಲ? ಊರ್ಸತಕ್ಕಲ್ಲ ನಿಮ್ ಶರೀರನ ಬಿಟ್ಕೊಡ್ತೀರಾ? ಆದ್ರೆ ದೇವರ ವಿಷಯದಲ್ಲಿ ಯಾಕೆ ಬಿಟ್ಕೊಡಲ್ಲ ಅಂತೀರಿ ನಿಮ್ ಶರೀರನ? ದೇವರ ವಿಚಾರಗಳಲ್ಲಿ ಯಾಕೆ ನಮ್ಮ ಶರೀರನ ಬಿಟ್ಕೊಡಲ್ಲ ಅಂತೀವಿ ನಾವು? ಹೇಳ್ರಿ, ಯಾಕೆ ಬಿಟ್ಕೊಡಲ್ಲ ಅಂತೀವಿ ನಾವು? ದೇವರ ವಿಚಾರಗಳಲ್ಲಿ ನಮ್ಮ ಶರೀರವನ್ನ ಯಾಕೆ ನಾವು ಬಿಟ್ಕೊಡಲ್ಲ? ಇವಾಗ ಮತ್ತೆ ರೋಮಾಪುರ ಬರೆದ ಪುಸ್ತಕ 12ನೇ ಅಧ್ಯಾಯ 3ನೇ ವಾಕ್ಯ ಅವರು. ದೇವರು ನನಗೆ ಮಾಡಿದ ಸೇವೆಯನ್ನು ನಡೆಸಿ ಒಬ್ಬೊಬ್ಬರಿಗೂ ಹೇಳುವುದೇನೆಂದರೆ, ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನು ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ನನ್ನನ್ನು ಭಾವಿಸಿಕೊಳ್ಳಬೇಕು. ಏನಂತ ಅವ್ರವ್ರನ್ನ ಹೆಂಗ್ ಭಾವಿಸ್ಕೊಬೇಕಂತ? ನಿಮ್ಮ ಯೋಗ್ಯತೆಗೆ ಯಾರ್ಯಾರಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟಿದ್ದಾರೋ ಅವರ ವಿಶ್ವಾಸದ ಯೋಗ್ಯತೆಗೆ ತಕ್ಕಂತೆ ನ್ಯಾಯವಾದ ಅಭಿಪ್ರಾಯದಿಂದ. ಎಷ್ಟು ಜನಕ್ಕೆ ಅರ್ಥ ಆಯ್ತು ವಾಕ್ಯ? ನ್ಯಾಯವಾಗಿರ್ಬೇಕು ನಿಮ್ಮ ಅಭಿಪ್ರಾಯ. ನಿಮ್ಮ ನಂಬಿಕೆ ಇಷ್ಟಿದೆ, ಒಂದಿನಕ್ಕೆ ಸಂತೋಷವಾಗಿರೋ ಅಷ್ಟು ಸಾಕಾಗತ್ತೆ. ನಿಮ್ ನಂಬಿಕೆ, ನೀವು ಇರುವಂತ ನಂಬಿಕೆ ಎಷ್ಟು ದಿನಕ್ಕೆ? 1 ದಿವಸ ಸಂತೋಷಕ್ಕೆ ಸರೋಯ್ತದೆ. ಅದು ನಿಮ್ಮ ಅಭಿಪ್ರಾಯ 1 ವರ್ಷ ಸಂತೋಷವಾಗಿರ್ಬೇಕು. ನಿಮ್ಮ ಅಭಿಪ್ರಾಯ ನ್ಯಾಯವಾಗಿರ್ಬೇಕು. ಸ್ವಲ್ಪ ಏನಿರ್ಬೇಕು ಹೇಳ್ರಿ? ನೀವು ಎಲ್ಲ ಭಾನುವಾರ ಬರ್ತೀರಾ ಚರ್ಚ್ಗೆ, ನಿಮ್ಮ ಒಬ್ಬೊಬ್ಬರ ಅಭಿಪ್ರಾಯಗಳು ಹೆಂಗಿದೆ? ಒಂದೊಂದ್ ತರ ಇರ್ತವೆ. ಆದ್ರೆ ನಿಮ್ಮ ಅಭಿಪ್ರಾಯಗಳು ಯಾವ್ದು ಎಲ್ಲರೂ ನೆರವೇರಲ್ಲ. ಅವಾಗ ಏನಾಗುತ್ತೆ? ನಿಮ್ಮ ಅಭಿಪ್ರಾಯಗಳು ಬದಲಾಗ್ತವೆ. ಪಕ್ಕದ ಮುಖಾಂತರ ನಿಮ್ಮ ಅಭಿಪ್ರಾಯಗಳು ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಇರಬೇಕು ಅಂತ. ಹೆಂಗಿರ್ಬೇಕು ನಮ್ಮ ಅಭಿಪ್ರಾಯಗಳು? ನಮ್ಮ ಅಭಿಪ್ರಾಯಗಳು ಹೆಂಗಿರ್ಬೇಕು? ಏನ್ ನಿಮ್ ಯೋಗ್ಯತೆ? ನಿಮ್ಮ ಯೋಗ್ಯತೆ ದೇವ್ರು ಯಾವ್ದ್ರ ಮೇಲೆ ಅಳಿತಾರ ಹೇಳ್ರಿ? ನಿಮ್ಮ ನಂಬಿಕೆಯ ಮೇಲೆ ಅಳಿತಾರೆ ನಿಮ್ಮ ಯೋಗ್ಯತೆಯನ್ನ. ಇವತ್ತು ನಮ್ಮ ಯೋಗ್ಯತೆ ಏನು ದೇವ್ರ ಮುಂಭಾಗದಲ್ಲಿ? ಇವತ್ತು ದೇವ್ರ ಮುಂಭಾಗದಲ್ಲಿ ನಮ್ಮ ಯೋಗ್ಯತೆ ಏನು?
ದೇವರು ನಿಮ್ಮ ನಂಬಿಕೆ ನೋಡ್ಬೇಕಾದ್ರೆ ಯಾವ ಲೆವೆಲ್ಗೆ ನಿಮ್ಮ ಯೋಗ್ಯತೆ ದೇವರು ಕಾಣಲ್ ಬರುತ್ತೆ. ನಿಮ್ಮ ಯೋಗ್ಯತೆ ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ನೋಡಿ. ಹೊರಡಿ ಇನ್ನೊಂದ್ಸರಿ ಓದಿ. ದೇವರು ಹ್ಮ್ ನನಗೆ ಹಾ ಕೃಪೆ ಮಾಡಿದ ಹಾ ಸೇವೆಯನ್ನು ಹಾ ನಡೆಸಿ ಹಾ ನಿಮ್ಮಲ್ಲಿ ಹಾ ಒಬ್ಬೊಬ್ಬರಿಗೂ ಮೈಕ್ ಇದೆಯಾ ಮೈಕಲ್ಲಿ ಓದಿ. ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬರಿಗೂ ಮೈಕಲ್ ಓದಿ ಸಿಸ್ಟರ್ ಇನ್ನೊಂದ್ಸರಿ ಓದಿ. ದೇವರು ಹಾ ನನಗೆ ಕೃಪೆ ಮಾಡಿದ ಸೇವೆಯನ್ನು ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೂ ಹೇಳುವುದೇನೆಂದರೆ ಒಬ್ಬೊಬ್ಬನಿಗೂ ಹೇಳುವುದೇನೆಂದರೆ, ಎಲ್ಲ ಗಮನಿಸಿ. ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನ ನಡೆಸಿ ಅಂದ್ರೆ ದೇವರು ನನಗೆ ಏನ್ ಕೃಪೆ ಕೊಟ್ಟಿದ್ದಾರೋ ಆ ಸೇವೆಯನ್ನ ನಾನು ಮಾಡಿ ನಿಮ್ಮೊಬ್ಬೊಬ್ರಿಗೂ ನಾನು ಹೇಳೋದೇನೆಂದ್ರೆ, ಓದಿ ಸಿಸ್ಟರ್. ಯಾರು ತನ್ನ ಯೋಗ್ಯತೆಗೆ ಮೀರಿ ಯಾರು ನಿಮ್ಮ ಯೋಗ್ಯತೆಯನ್ನ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ಅಂದ್ರೆ ಅರ್ಥ ಏನ್ ಹೇಳ್ರಿ, ನಿಮ್ಮ ಯೋಗ್ಯತೆನ ಮೀರಿ ಬೇರೆ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಾರ್ದು. ನಮ್ಮ ಯೋಗ್ಯತೆಗೆ ಮೀರಿ ನಾವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ನಮ್ಮ ಯೋಗ್ಯತೆಗೆ ಮೀರಿ ನಮ್ಮ ಎಕ್ಸ್ಪೆಕ್ಟೇಷನ್ನ ಜಾಸ್ತಿ ಇಟ್ಕೋಬಾರ್ದು. ನನ್ನ ನಂಬಿಕೆ, ಯೋಗ್ಯತೆ, ಅರ್ಹತೆ ಇಷ್ಟೇ ಅನ್ಕೊಂಡು ನಾವೇನ್ ಮಾಡ್ಬೇಕು, ನಮ್ಮ ಯೋಗ್ಯತೆನ ಬೆಳೆಸ್ಕೊಳ್ಳೋಕೆ ಪ್ರಯತ್ನ ಪಡ್ಬೇಕು ಹೊರತು ಕುತ್ಕೊಂಡು ಕಂಪ್ಲೇಂಟ್ ಮಾಡ್ಬಾರ್ದು. ಏನ್ ಮಾಡ್ಬಾರ್ದು ಹೇಳಿ, ಕಂಪ್ಲೇಂಟ್ ಮಾಡ್ಬಾರ್ದು. ಲೋಕದಲ್ಲಿರೋರೆಲ್ಲ ನನ್ನ ಪ್ರೀತಿ ಮಾಡ್ಬೇಕು ಅನ್ಕೊಂಡ್ರೆ ನನಗೆ ಆ ಯೋಗ್ಯತೆ ಇಲ್ಲ, ನನ್ನ ನಂಬಿಕೆ ಅಷ್ಟು ಲೆವೆಲ್ ಬೆಳೆದಿಲ್ಲ ಇನ್ನೂ. ನಾನು ಯಾರು ಪ್ರೀತಿ ಮಾಡಕ್ಕಾಯ್ತದೆ? ಇಲ್ಲಿ ಕೂತಿರೋರು ಇಷ್ಟು ಜನ ಮಾತ್ರನೇ ಆಯ್ತದೆ. ಅದನ್ನ ಬಿಟ್ಟು ನನ್ನ ಇದೇ ತರ ಸಾವಿರ ಜನ ನನ್ನ ಪ್ರೀತಿ ಮಾಡ್ಬೇಕಂದ್ರೆ ನನ್ನ ಯೋಗ್ಯತೆ ಏನ್ ಮಾಡ್ಬೇಕು, ಬೆಳೆಸ್ಕೋಬೇಕು. ಆ ಯೋಗ್ಯತೆನ ಬೆಳೆಸ್ಕೊಂಡಾಗ ಮಾತ್ರನೇ ಆ 1000 ಜನ ಪ್ರೀತಿ ಮಾಡುವಂತ ಯೋಗ್ಯತೆ ನನಗೆ ಸಿಗತ್ತೆ. ನನಗೆ ನನ್ನ ಅಭಿಪ್ರಾಯ ಮಾಡ್ಕೊಂಡು ನನ್ನ ಯೋಗ್ಯತೆಗೆ ಮೀರಿ ನಾನು ಏನ್ ಮಾಡಬಾರ್ದು, ಒಂದು ಊಹೆನ ತಗೊಂಬಾರ್ದು. ನನ್ನ ಜನರು ನಾನು ಹಿಂಗೆ ನೋಡ್ಬೇಕು, ಹಿಂಗೆ ಪ್ರೀತಿ ಮಾಡ್ಬೇಕು, ಹಿಂಗೆ ನನ್ನ ಟ್ರೀಟ್ ಮಾಡ್ಬೇಕು, ಹಿಂಗೆ ನನ್ನ ಗಮನಿಸ್ಬೇಕು ಅಂತ ನಾವೇನ್ ಮಾಡ್ಬಾರ್ದು. ನಮ್ಮ ಯೋಗ್ಯತೆಗೆ ಮೀರಿ ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡ್ಬಾರ್ದು. ಎಲ್ಲ ಹೇಳಿ, ನನ್ನ ಯೋಗ್ಯತೆಗೆ ಮೀರಿ ನನ್ನ ಬಗ್ಗೆ ನಾನು ಯಾರು ಯೋಚನೆ ಮಾಡಲ್ಲ ಅಂತ. ಅಷ್ಟೇ. ನನ್ನ ಯೋಗ್ಯತೆಗೆ ಮೀರಿ ಏನು ಎಕ್ಸ್ಪೆಕ್ಟೇಷನ್ ಏನ್ ಮಾಡ್ಬಾರ್ದು, ನಾನು ಮಾಡಬಾರ್ದು. ಓದಿಷ್ಟು ಹಂಗೆ ಕಂಟಿನ್ಯೂ ಮಾಡಿ. ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನು, ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನು, ಅದಕ್ಕೆ ತಕ್ಕ ಹಾಗೆ ನ್ಯಾಯವಾಗಿ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು. ನಿಮ್ಮನ್ನ ಹೆಂಗ್ ಭಾವಿಸ್ಕೊಬೇಕು ಹೇಳ್ರಿ? ನಿಮಗೆ ದೇವರು ಎಂತ ವಿಶ್ವಾಸ ಬಲವನ್ನ ಕೊಟ್ಟಿದ್ದಾರೋ ಅದಕ್ಕೆ ಬೇಸ್ ಮೇಲೆ, ಆಧಾರ ಮೇಲೆ ನಿಮ್ಮ ಅಭಿಪ್ರಾಯ ಇರಬೇಕು. ನ್ಯಾಯವಾಗಿರ್ಬೇಕು ನಿಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಹೆಂಗಿರ್ಬೇಕು? ನ್ಯಾಯವಾಗಿರ್ಬೇಕು. ನಿಮ್ಮ ವಿಶ್ವಾಸದ ಬಲದ ಆಧಾರದ ಮೇಲೆ ನಿಮ್ಮ ಅಭಿಪ್ರಾಯಗಳು ನ್ಯಾಯವಾಗಿರ್ಬೇಕು. ದೇವ್ರು ಯಾಕೆ ನಾನು ಕಾರ್ ಕೊಟ್ಟಿಲ್ಲ? ಕೊಡೋ ಅಷ್ಟು ಅದು ಯೋಗ್ಯತೆ ಐತಾ ನಿಂಗೆ? ಐತಾ ಯೋಗ್ಯತೆ? ನಮ್ಮ ನಂಬಿಕೆನ ಅಷ್ಟು ಬೆಳೆಸ್ಕೊಂಡಿಲ್ಲ, ಆದ್ರೆ ಆಸೆ ಮಾತ್ರ ಬೆಟ್ಟ ತರ ಬೆಳೆಸ್ಕೊಂಡಿದ್ಯಾ? ನಮ್ಮ ಪ್ರಾಬ್ಲಮ್ ಇದೆ, ಆಸೆ ಎಲ್ಲ ಬೆಟ್ಟ ತರ ಬೆಳೆಸ್ಕೊಂಡ್ಬಿಡ್ತೀವಿ, ನಂಬಿಕೆ ಮಾತ್ರ ಏನ್ ಮಾಡ್ತೀವಿ ನಾವು? ಇಷ್ಟೇ ಇಟ್ಕೊಂಡಿರ್ತೀವಿ. ಭಕ್ತನ ಮುಖ ನೋಡ್ಕೊಂಡು ಹೇಳಿ, ದೇವ್ರು ಎಲ್ಲ ಕೊಡ್ತಾರೆ, ಅದೆಲ್ಲದಕ್ಕೂ ನಿನ್ಗೆ ಯೋಗ್ಯತೆ ಐತಾ ಅಂತ ಕೇಳ್ರಿ. ಆ ಯೋಗ್ಯತೆ ಯಾವ್ದ್ರ ಮೇಲೆ ಆಧಾರ ಪಟ್ಟಿದೆ? ನಮ್ಮ ವಿಶ್ವಾಸದ ಬಲದ ಮೇಲೆ ಆಧಾರ ಪಟ್ಟಿದೆ. ನಮ್ಮ ವಿಶ್ವಾಸದ ನಂಬಿಕೆಯ ಬಲನೇ ನಮ್ಮ ಆಶೀರ್ವಾದ ಹೊಂದ್ಕೊಳ್ಳೋದಕ್ಕೆ ಯೋಗ್ಯತೆ. ಇವತ್ತು ಆ ನಂಬಿಕೆಯಲ್ಲಿ ಬೆಳೆಯೋಕೆ ನಾವು ಪ್ರಯತ್ನ ಪಡ್ತಾ ಇಲ್ಲ, ಆ ನಂಬಿಕೆಯಲ್ಲಿ ಬೆಳೆಯೋದಕ್ಕೆ ನಾವು ಪ್ರಯಾಸ ಪಡ್ತಾ ಇಲ್ಲ. ಆದ್ರೆ ಆಸೆಗಳು ಮಾತ್ರ ನಾವೇನ್ ಮಾಡ್ಕೊಂತ ಇದೀವಿ? ಬೆಟ್ಟ ತರ ಬೆಳೆಸ್ಕೊಂತ ಇದೀವಿ.
ಎಲ್ಲ ಬೇಡ ಪಕ್ಕದಲ್ಲಿರೋರಿಗೆ ಆಸೆ ಬೆಳೆಸ್ಕೊಳ್ಳೋದು ಮಾತ್ರ ಅಲ್ಲ, ಯೋಗ್ಯತೆಯನ್ನು ಬೆಳೆಸ್ಕೊಳ್ಳಿ ಸ್ವಲ್ಪ ಅಂತ. ನಂಬಿಕೆ ಬೆಳೆಸ್ಕೊಳ್ಳಿ, ಯೋಗ್ಯತೆ ಬೆಳೆಸ್ಕೊಳ್ಳಿ. ಅಲ್ವಾ? ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ನಿಜವಾಗ್ಲೂ ಅರ್ಥ ಆಗ್ತಾ ಇದೆಯಾ? ದೇವರ ಆ ಯೋಗ್ಯತೆಯನ್ನು ಎಲ್ಲರೂ ಕೊಟ್ಟಿದ್ದಾರೆ, ಆ ನಂಬಿಕೆಯನ್ನ ದೇವರು ಎಲ್ಲರೂ ಕೊಟ್ಟಿದ್ದಾರೆ, ನಂಬಿಕೆಯ ಬಲವನ್ನು ಎಲ್ಲರೂ ಕೊಟ್ಟಿದ್ದಾರೆ. ಆ ನಂಬಿಕೆಯನ್ನ ಬೆಳೆಸ್ಕೊಂಡ್ರೆ ನಮ್ಮ ಯೋಗ್ಯತೆ ಬೆಳಿತಾನೆ ಹೋಗುತ್ತೆ. ಹಲ್ಲೆಲೂಯ. ಅದಕ್ಕೆ ಹೇಳೋದು, ನೀನು ನಂಬಿದರೆ ದೇವರ ಮಹಿಮೆನ ಕಾಣ್ತೀಯ. ಬಟ್ ನಿನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಮಾತ್ರ ದೇವರ ಮಹಿಮೆ ಕಾಣಕ್ ಸಾಧ್ಯ. ನಿನ್ನ ಯೋಗ್ಯತೆ ನಂಬಿಕೆ ಇಷ್ಟೇ ಇರೋದು. ಆದ್ರೆ ಆಸೆ ಎಷ್ಟಿದೆ ದೇವ್ರ ಮಹಿಮೆ ನೋಡ್ಬೇಕಂತ? ಕೆಂಪು ಸಮುದ್ರ ಇಬ್ಬಾಗ ಆಗೋ ತರ ನೋಡ್ಬೇಕಂತೀರ. ಆಸೆ, ಅಷ್ಟೊಂದು ಆಸೆ, ಇಷ್ಟು ದೊಡ್ಡ ಅದ್ಭುತ ನಡಿಬೇಕು. ನಿನ್ನ ಯೋಗ್ಯತೆ ಎಷ್ಟೈತೆ ಅಷ್ಟೇ ನಡೆಯೋದು ಅದ್ಭುತ. ನಿನ್ನ ಯೋಗ್ಯತೆಗೆ ಮೀರಿ ಇಷ್ಟು ನಡಿಬೇಕಂತ ಎಕ್ಸ್ಪೆಕ್ಟ್ ಮಾಡ್ಬೇಡ. ಯೋಗ್ಯತೆಗೆ ಮೀರಿ ಒಂದ್ ವೇಳೆ ಅಷ್ಟು ಹೊಡೆದು ನಡೆದ್ರೆ ಅದು ನಂದಲ್ಲ, ನನ್ನ ನಂಬಿಕೆಯ ಬಲದಿಂದ ಅಲ್ಲ, ದೇವರ ಕೃಪೆಯಿಂದ ನಡೆದಿರೋದಷ್ಟೇ. ಸಿಂಪಲ್ ಅಷ್ಟೇ. ಒಂದ್ ವೇಳೆ ನಡೆದ್ರೆ ಅದು ನನ್ನ ನಂಬಿಕೆ ಯೋಗ್ಯತೆಯಿಂದ ಅಲ್ಲ, ನನಗಿರುವಂತ ನಂಬಿಕೆಯ ಯೋಗ್ಯತೆಯಿಂದ ಅಲ್ಲ, ಅದು ದೇವರ ಕೃಪೆಯಿಂದ. ಅದು ನನ್ನಿಂದ ನಡೆದಿದ್ದಲ್ಲ, ನನ್ನ ನಂಬಿಕೆಯಿಂದ ನಡೆದಿದ್ದಲ್ಲ. ಅದಲ್ಲ. ಆಸೆ ಬೆಳೆಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಂಬಿಕೆನ ಬೆಳೆಸ್ಕೊಳ್ಳಿ. ನಿಮ್ಮ ನಂಬಿಕೆ ಯೋಗ್ಯತೆ ಎಷ್ಟು ಬೆಳೆಯುತ್ತೋ ಅಷ್ಟು ದೇವರು ನಿಮಗೆಲ್ಲವನ್ನ ಒದಗಿಸ್ತಾನೆ ಇರ್ತಾರೆ, ನಿಮ್ಮ ಯೋಗ್ಯತೆಯನ್ನ ಬೆಳೆಸ್ತಾನೇ ಹೋಗ್ತಾರೆ. ಹಲ್ಲೆಲೂಯಾ. ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣ್ತೀಯ. ಎಷ್ಟು ಮಹಿಮೆ ಕಾಣ್ಬೇಕು ಅನ್ನೋದನ್ನ ನಿಮ್ಮ ನಂಬಿಕೆ ಡಿಸೈಡ್ ಮಾಡುತ್ತೆ, ನಿಮ್ಮ ಯೋಗ್ಯತೆ ಡಿಸೈಡ್ ಮಾಡುತ್ತೆ. ಏನೇಳ ದೇವರ ಮಹಿಮೆ ಎಷ್ಟು ನೋಡ್ಬೇಕಂತ ಅನ್ಕೊಂತೀರೋ ಅದೇನ್ ಮಾಡ್ತಾ ಹೇಳ್ರಿ, ನಿಮ್ಮ ನಂಬಿಕೆ ಡಿಸೈಡ್ ಮಾಡುತ್ತೆ. ನಾವು ಇಷ್ಟು ನಂಬಿದ್ರೆ ಇಷ್ಟೇ ದೇವರ ಮಹಿಮೆ, ಇಷ್ಟು ನಂಬಿದ್ರೆ ಇಷ್ಟು ದೇವರ ಮಹಿಮೆ, ಇಷ್ಟು ನಂಬಿದ್ರೆ ಇಷ್ಟು ದೇವರ ಮಹಿಮೆ ನೋಡ್ಬೋದು. ಅಂದ್ರೆ ದೇವರ ಮಹಿಮೆ ಎಷ್ಟು ನೋಡ್ಬೇಕನ್ನೋದು ನಿಮ್ಮ ನಂಬಿಕೆಯ ಯೋಗ್ಯತೆ ಮೇಲೆ ಆಧಾರವಾಗಿದೆ. ಇವತ್ತು ನಮ್ಮ ನಂಬಿಕೆ ಯೋಗ್ಯತೆ ಏನು? ನಾವೆಲ್ಲರೂ ದೇವ್ರ ಮಹಿಮೆ ನೋಡ್ಬೇಕು ಅನ್ಕೊಂತ ಇದೀವಿ. ಬಟ್ ನಮ್ಮ ನಂಬಿಕೆ ಯೋಗ್ಯತೆ ಏನು? ನಮ್ಮ ನಂಬಿಕೆಯ ಯೋಗ್ಯತೆ ಏನು? ಇವತ್ತು ಭಾನುವಾರ ಇಲ್ಲಿ ಬಂದಿದ್ದೀವಿ. ಇವತ್ತು ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನಂದ್ರೆ, ದೇವರ ಸನ್ನಿಧಾನದಲ್ಲಿ ನಮ್ಮ ಯೋಗ್ಯತೆಯನ್ನು ನಾವು ಬೆಳೆಸ್ಕೊಳ್ಳೋಣ. ಆಮೇಲೆ ನಮ್ಮ ಯೋಗ್ಯತೆ ಏನಾಗಿರ್ಬೇಕು? ಬೆಳೆಸ್ಕೋಬೇಕು. ಯೋಗ್ಯತೆಯನ್ನ ಬೆಳೆಸ್ಕೋಬೇಕು. ಯೇಸು ಸ್ವಾಮಿ ಶಿಷ್ಯರ ಹತ್ರ ಎಲ್ಲ ಮಾತಾಡ್ಬೇಕಾದ್ರೆ ಅವ್ರನ್ನ ಒಬ್ಬೊಬ್ರಿಗೆ ನಿಂಗೇನ್ ಬೇಕು ಅಂತ ಕೇಳ್ತಾ ಇದ್ರೆ ಅವ್ನು ಪೇತ್ರ ಬಂದು ಹೇಳ್ತಾನೆ, ನಾನು ಏನಾಗ್ಬೇಕು ಹೇಳ್ರಿ? ಒಬ್ಬ ಲೆಫ್ಟ್ ಅಲ್ಲಿ ಕುತ್ಕೊಬೇಕು ಅನ್ಕೊಂತಾನೆ, ಇನ್ನೊಬ್ಬ ರೈಟ್ ಅಲ್ಲಿ ಕುತ್ಕೊಬೇಕು ಅನ್ಕೊಂತಾನೆ. ನೀನ್ ಎಲ್ಲಿ ಕುತ್ಕೊಂಡ್ರೆ ನಾನು ಇಲ್ಲಿರ್ಬೇಕು, ಅವನು ಅಲ್ಲಿರ್ಬೇಕು. ಇಬ್ರು ಅಣ್ಣ ತಮ್ಮ ಡಿಸೈಡ್ ಮಾಡ್ಬಿಟ್ರು. ಸ್ವಾಮಿ ಏನಂತ ರಿಟರ್ನ್ ಅದ್ರಲ್ಲಿ, ನೀನ್ ತುಂಬಾ ಡಿಫಿಕಲ್ಟ್ ಆಗಿರೋದು ಕೇಳ್ಬಿಟ್ಟಿದ್ಯಾ. ನಾನು ಲೆಫ್ಟ್ ಅಲ್ಲಿ ನಾನು ರೈಟ್ ಅಲ್ಲಿ ಇರ್ಬೇಕಾದ್ರೆ ನನ್ನ ಶಿಲ್ಬೆಗೆ ಹಾಕೋರೆ, ನಿಮ್ಮನ್ನು ಶಿಲ್ಬೆಗೆ ಹಾಕ್ತಾರೆ. ನೀನ್ ಯೋಗ್ಯತೆಗೆ ಮೀರಿ ಕೇಳ್ತಾ ಇದ್ಯಾ. ಏನ್ ಮಾಡ್ತಾ ಇದ್ಯಾ? ಯೋಗ್ಯತೆಗೆ ಮೀರಿ ಕೇಳ್ತಾ ಇದ್ಯಾ. ಸ್ವಾಮಿ ಕೂತಿರ್ಬೇಕಾದ್ರೆ ಒಂದು ಸ್ತ್ರೀ ಬರ್ತಾರೆ. ಸ್ತ್ರೀ ಬಂದು ಸ್ವಾಮಿ ಹತ್ರ ಪ್ರಾರ್ಥನೆ ಬ್ರೆಡ್ ಕೆಳಗಡೆ ಬೀಳುತ್ತೆ ನೋಡ್ರಿ. ಅದು ತಿನ್ಬೇಕಾದ್ರೆ ರೊಟ್ಟಿ ಕೆಳಗಡೆ ಬಿದ್ದಾಗ ತಿಂದಾಗ ಆ ಕಾನ್ವರ್ಸೇಷನ್ ಓದ್ಬೇಕಾದ್ರೆ ಏನ್ ಅರ್ಥ ಆಗತ್ತೆ ಹೇಳ್ರಿ? ಓದಿದಿರಾ? ಅದನ್ನ ಓದಿದಿರಾ? ನೀವು ಮನೆಗೆ ಹೋಗಿ ಅದನ್ನ ಹುಡುಕ್ರಿ. ಇದು ನಿಮ್ಗೆ ಹೋಮ್ವರ್ಕ್, ನಿಮ್ಮೆಲ್ಲರಿಗೂ ಇದು ಹೋಮ್ವರ್ಕ್. ಸ್ತ್ರೀ ಯೇಸು ಸ್ವಾಮಿ, ಇದು ಒಂದು ಸ್ಟೋರಿ ಐತೆ. ಮನೆಗೆ ಹೋಗಿ
ಹುಡುಕ್ರಿ, ಓದ್ರಿ. ಓಕೆ, ಈ ವಾಕ್ಯ ಓದ್ಕೊಂಡು ಮುಂದೆ ಹೋಗೋದ ನಂಗೆ. ಆ 3ನೇ ವಾಕ್ಯನೇ ಕಂಪ್ಲೀಟ್ ಮಾಡ್ಬಿಡಿ. ಯಾಕೆಂದರೆ ನಮಗೆ ಒಂದೇ ದೇಹದಲ್ಲಿ ಬಹಳ ಅಂಗಾಂಗಗಳಿರಲಾಗಿ ಆ ಎಲ್ಲಾ ಅಂಗಾಂಗಗಳಿಗೆ ಹೇಗೆ ಒಂದೇ ಕೆಲಸ ಇರುವುದಿಲ್ಲವೋ ಹಾಗೆಯೇ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಾಂಗಗಳಾಗಿದ್ದೇವೆ. ಸೊ ಎಲ್ಲ ಅಂಗಗಳಿದೆ ಶರೀರದಲ್ಲಿ, ಆದ್ರೆ ಎಲ್ಲ ಅಂಗಗಳ ಕೆಲಸಗಳು ಒಂದೇ ತರ ಇಲ್ಲ. ಅಂದ್ರೆ ಒಬ್ಬೊಬ್ಬರ ಯೋಗ್ಯತೆಗೆ ತಕ್ಕ ಹಾಗೆ ಅವ್ರವ್ರ ಕೆಲಸಗಳನ್ನ ಅವ್ರವ್ರು ಮಾಡ್ಬೇಕು. ಇದೆಲ್ಲದಕ್ಕೂ ಇವಾಗ ಬಾಟಮ್ ಲೈನ್ ಅಂದ್ರೆ, ನಾನು ನನ್ನ ಶರೀರವನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸಜೀವ ಯಜ್ಞವಾಗಿಯೂ ದೋಷವಿಲ್ಲದವರಾಗಿಯೂ ಉತ್ತಮವಾಗಿಯೂ ದೇವರಿಗೆ ಏನ್ ಮಾಡ್ಬೇಕು? ನಾನು ಜೀವಂತವಾಗಿ ಸಮರ್ಪಿಸ್ಬೇಕು, ಬದುಕಿರುವಾಗಿ ದೇವರಿಗೆ ಸಮರ್ಪಿಸ್ಬೇಕು. ಸಮರ್ಪಣೆ ಮಾಡಿದ್ಮೇಲೆ ನನ್ನ ಯೋಗ್ಯತೆಗೆ ಮೀರಿ ಆಸೆ ಪಡಬಾರ್ದು. ನಾನು ದೇವರಿಗೆ ಏನ್ ಮಾಡ್ತಾ ಇದ್ದೀನಿ? ನನ್ನ ಶರೀರವನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ. ಸಮರ್ಪಣೆ ಮಾಡಿದ್ಮೇಲೆ ನನ್ನ ಯೋಗ್ಯತೆಗೆ ಮೀರಿ ದೇವರ ಹತ್ರ ಏನ್ ಮಾಡ್ಬಾರ್ದು? ನಾನು ಎದುರು ನೋಡ್ಬಾರ್ದು, ಎಕ್ಸ್ಪೆಕ್ಟ್ ಮಾಡ್ಬಾರ್ದು. ನನ್ನ ಯೋಗ್ಯತೆಗೆ ಮೀರಿ ದೇವ್ರನ್ನ ಏನ್ ಮಾಡ್ಬಾರ್ದು? ನಾನು ಎಕ್ಸ್ಪೆಕ್ಟ್ ಮಾಡ್ಬಾರ್ದು. ನನ್ನ ನಂಬಿಕೆಯ ಬಲದ ಆಧಾರದ ಮೇಲೆ, ಆ ನಂಬಿಕೆಯ ಬಲದ ಯೋಗ್ಯತೆಯ ಮೇರೆಗೆ ನಾನು ಏನ್ ಮಾಡ್ಬೇಕು? ದೇವ್ರನ್ನ ಎಕ್ಸ್ಪೆಕ್ಟ್ ಮಾಡ್ಬೇಕು. ಹಲ್ಲೆಲೂಯಾ. ಇವತ್ತು ದೇವ್ರು ನಿಮ್ಮ ಎಕ್ಸ್ಪೆಕ್ಟೇಷನ್ ದೇವರು ತೀರ್ಸಕ್ ಇಷ್ಟಪಡ್ತಾ ಇದ್ದಾರೆ. ಆದ್ರೆ ನಿಮ್ಮ ಅತಿ ಆಸೆಗಳನ್ನಲ್ಲ, ನಿಮ್ಮ ಅಗತ್ಯಗಳನ್ನ ದೇವರು ಪೂರೈಸ್ತಾರೆ. ಅದು ನಿಮ್ಮ ಅಗತ್ಯಗಳು ಹೆಂಗಿರ್ಬೇಕು ಹೇಳ್ರಿ? ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿರ್ಬೇಕು, ನಿಮ್ಮ ನಂಬಿಕೆಯ ಬಲದ ಯೋಗ್ಯತೆಗೆ ಅನುಸಾರವಾಗಿ. ಇವತ್ತು ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಯೋಗ್ಯವಾಗಿರುವಂತ ಎಲ್ಲ ರಿಕ್ವೆಸ್ಟ್ ನ ದೇವ್ರು ನೆರವೇರಿಸಕ್ಕೆ ಇಷ್ಟಪಡ್ತಾ ಇದ್ದಾರೆ. ಎಷ್ಟು ಜನ ನಂಬ್ತಾ ಇದ್ದೀರಾ? ನಿಮ್ಮ ನಂಬಿಕೆಯ ಯೋಗ್ಯತೆಗೆ ಅನುಸಾರವಾಗಿರುವಂತ ಎಲ್ಲ ರಿಕ್ವೆಸ್ಟ್ಗಳನ್ನ, ಪ್ರಾರ್ಥನೆಗಳನ್ನ ದೇವ್ರು ಕೇಳಿ ಉತ್ತರನ ಕೊಡ್ಬೇಕಂತ ದೇವ್ರು ಇಷ್ಟಪಡ್ತಾ ಇದ್ದಾರೆ. ಎಲ್ಲ ಬಾಯ್ಬಿಟ್ಟು ಅರಿಕೆ ಮಾಡಿ, ನನ್ನ ನಂಬಿಕೆಗೆ ಅನುಸಾರವಾಗಿ, ನಂಬಿಕೆಗೆ ಯೋಗ್ಯವಾಗಿರುವಂತ ನನ್ನ ಎಲ್ಲಾ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡಕ್ಕೆ ಹೋಗ್ತಾ ಇದ್ದಾರೆ ಯೇಸು ನಾಮದಲ್ಲಿ. ಆಮೆನ್. ಸೊ ನಮ್ಮ ಪ್ರಾರ್ಥನೆಗಳೆಲ್ಲ ನಮ್ಮ ನಂಬಿಕೆಗೆ ಯೋಗ್ಯವಾಗಿರೋ, ನಮ್ಮ ನಂಬಿಕೆಯ ಬಲದ ಯೋಗ್ಯತೆಯಲ್ಲಿದ್ದರೆ ಖಂಡಿತವಾಗಿ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ, ಉತ್ತರವನ್ನು ಕೊಡ್ತಾರೆ. ನೀವು ದೇವರ ಮಹಿಮೆಯನ್ನ ನೀವು ಕಾಣ್ತೀರ. ಎಲ್ಲ ಇರೋ ಜಾಗದಲ್ಲಿ ಎಲ್ಲ ನಿಂತ್ಕೊಳ್ಳೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆರಾಧನೆ ಸ್ವಾಮಿ